ಯಲಬುರ್ಗಾ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಡಿ ಲಂಕೇಶ್ ವಕೀಲರು ಕೊಪ್ಪಳ ಮತ್ತು ತಾಲೂಕಾ ಕೋಶಾಧ್ಯಕ್ಷರು ಭಾರತ ಸೇವಾದಳ ಯಲಬುರ್ಗಾ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಶಿವಪ್ಪ ಉಪ್ಪಾರ್ BRC ಯಲಬುರ್ಗಾ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀ ದೇವೇಂದ್ರಪ್ಪ ಬಗ್ನಾಳ್ CRC ಕುದುರೆಮತಿ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಮತ್ತೊಬ್ಬ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀ ನಿಮ್ಮ ಕಾರ್ಯಕ್ರಮ ಪ್ರಾರಂಭವಾಗಲಿದೆ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ. ಆದ್ದರಿಂದ ತಾವುಗಳು ತಯಾರಿಯಲ್ಲಿರಬೇಕು. ಈಗ ಆಗಮಿಸುತ್ತಿದ್ದಾರೆ. ಅವರನ್ನ ಮಕ್ಕಳೆಲ್ಲರೂ ಜೋರಾದ ಚಪ್ಪಾಳೆ ಮೂಲದಿಂದ ಈ ಕಾರ್ಯಕ್ರಮ ಉಲ್ಲಸಿತಗೊಳ್ಳಲಿ. ಎಲ್ಲ ಮಕ್ಕಳಿಗೆ ಚೈತನ್ಯ ತುಂಬಲಿ. ಅಲ್ಲಿ ಅವರಿಗೆ ದಾರಿ ಮಾಡಿಕೊಳ್ಳಬೇಕು. ಜಗದ್ಗುರು ವಿಜಯಮಂತ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಎದ್ದು ನಿಂತು ಜೋರಾದ ಚಪ್ಪಾಳೆ ಮೂಲಕ ಶ್ರೀಮನ್ ನಿರಂಜನ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯ ಪ್ರದೇಶಕ್ಕೆ ಆಗಮಿಸಬೇಕು. ಶ್ರೀಮತಿ ಗೌರಮ್ಮ ತಳವಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನೆಲದೇರಿ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಕುಮಾರಿ ಅಂಪಮ್ಮ ಮತ್ತು ಸಮಾನ್ವಿತ ಪ್ರಾರ್ಥನೆಗೆಯಲು ಬರುತ್ತಿದ್ದಾರೆ. ಫಲದಾಯಕ ನೀನೇ ವಿನಾಯಕ, ಬಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭರಿ ಭಜಿಸುವೆ ನಿನ್ನನು, ಕಾರ್ಯಾರಂಭರಿ ಭಜಿಸುವೆ ನಿನ್ನನು. ಕಾರ್ಯಸಿದ್ಧಿ ಪುದ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪುದ ಮಗೆ ವಿನಾಯಕ. ವಿದ್ಯಾರಂಭರಿ ಭಜಿಸುವೆ ನಿನ್ನನು, ವಿದ್ಯಾರಂಭರಿ ಭಜಿಸುವೆ ನಿನ್ನನು. ವಿದ್ಯಾಸಿದ್ಧಿ ಪುದ ಮಗೆ ವಿನಾಯಕ, ವಿದ್ಯಾಸಿದ್ಧಿ ಪುದ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭವಿ ಭಜಿಸುವೆ ನಿನ್ನನು, ಭಜನಾರಂಭವಿ ಭಜಿಸುವೆ ನಿನ್ನನು. ಭಜನಾ ಸಿದ್ಧಿ ಪುದ ಮಗೆ ವಿನಾಯಕ, ಭಜನಾ ಸಿದ್ಧಿ ಪುದ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಸಮಸ್ಯೆಗಳಿಗೂ ಪರಿಹಾರ ವಿಘ್ನ ವಿನಾಯಕ. ಆ ವಿಘ್ನ ವಿನಾಯಕನನ್ನ ನೆನೆದಂತ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಬರಲಿ. ಆ ಮೂಲಕ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಪ್ರಾರ್ಥನೆಗೆ ಬರುತ್ತಿದ್ದಾರೆ ಶಿಕ್ಷಕಿ ಶಹನಾಜ್ ಬೇಗಂ ನವಲಿ. 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಶಾಲಾ ಹಬ್ಬ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಇಂದು ನಾನು ಈ ಸಮಾರಂಭಕ್ಕೆ ಭವ್ಯ ಸ್ವಾಗತ ಕೋರುತ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀಮನ್ ನಿರಂಜನ್ ಪ್ರಣವ್ ಸ್ವರೂಪಿ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳು, ಮೈಸೂರು ಸಂಸ್ಥಾನ ಮಠ ಕುದುರೆಮತಿ, ವೇದಮೂರ್ತಿ ಶ್ರೀ ಪರ್ವತಯ್ಯ ಹಿರೇಮಠ್ ನೆಲದೇರಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀಮನ್ ನಿರಂಜನ್ ಪ್ರಣವ್ ಸ್ವರೂಪಿ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳು, ಮೈಸೂರು ಸಂಸ್ಥಾನ ಮಠ ಕುದುರೆಮತಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ವೇದಮೂರ್ತಿ ಶ್ರೀ ಪರ್ವತಯ್ಯ ಹಿರೇಮಠ್ ನೆಲದೇರಿ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ.
ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದಂತ ಶ್ರೀಮತಿ ನಿಂಬಮ್ಮ ಚುಕ್ಳಿ ಶಾಲಾ ಸುಧಾರಣಾ ಅಧ್ಯಕ್ಷರು ನೆಲಜೇರಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಪಾಲಕ ಪೋಷಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅತಿಥಿಯ ಸ್ಥಾನವನ್ನು ವಹಿಸಿದಂತ ಗೌರಿ ಗುನ್ನಾಳ್ ಯೂಟ್ಯೂಬ್ ಜಾನಪದ ಸಿಂಗರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುತ್ತು ಮಕ್ಕಳ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ಥಾನವನ್ನು ವಹಿಸಿದಂತ ಶ್ರೀ ಡಿ.ಎಸ್. ಪೂಜಾರಿ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕರ್ತರು ಸಾಕಿನ್ ಮ್ಯಾಗ್ನರಿ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತ ಶ್ರೀ ಶೇಖಪ್ಪ ಡಿ ಡೊಳ್ಳಿನ್ SDMC ಅಧ್ಯಕ್ಷರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲಜೇರಿ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ತದನಂತರ ಶ್ರೀ ಶೇಖರಪ್ಪ ಹೊಸೂರು ಸದಸ್ಯರು ಗ್ರಾಮ ಪಂಚಾಯತಿ ನೆಲಜೇರಿ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶೇಖರಪ್ಪ ಹರಿಮನಿ KSRTC ನಿಯಂತ್ರಕರು ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂಥ ನನ್ನೆಲ್ಲ ಮುದ್ದು ಮಕ್ಕಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುದ್ದು ಮಕ್ಕಳ ಪಾಲಕ ಪೋಷಕರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನೆಲಜೇರಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಬೇಗಂ ನವಲಿ ಈ ಒಂದು ಶಿಕ್ಷಕಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸಿರ್ತಕ್ಕಂಥ ಶ್ರೀ ಡಿ ಲಂಕೇಶ್ ವಕೀಲರು ಕೊಪ್ಪಳ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀ ಶಿವಪ್ಪ ಉಪ್ಪಾರ್ BRC ಯಲಬುರ್ಗಾ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಬಸವಗೌಡ ಡಾಕ್ಟರ್ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀ ದೇವೇಂದ್ರಪ್ಪ ಬಗನಾಳ್ CRP ಕುದ್ರಿಮತಿ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀ ಉಮೇಶ್ ಆಲ್ವರ್ತಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲಜೇರಿ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಇವರೆಲ್ಲರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಮುಂದಿನ ಕಾರ್ಯಕ್ರಮ ವಾಸ್ತವಿಕ ನುಡಿಯಲು ಬರುತ್ತಿದ್ದಾರೆ. ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಯಮರೂಪ ಪೂಜಾ. ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಸ್ಕೂಲ್ 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಹಾಗೂ ಶಾಲಾ ಹಬ್ಬದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಪ್ರಪ್ರಥಮದಲ್ಲಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ವಿಜಯ ಮಹಾಂತೇಶ ಮಹಾಸ್ವಾಮಿಗಳು ಮೈಸೂರು ಸಂಸ್ಥಾನ ಮಠ ಕುದುರ್ಮತಿ ಇವರ ಪಾದಾನುವೃಂದಗಳಲ್ಲಿ ಪಡಮಟ್ಟು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಮೂರ್ತಿ ಪರ್ವತಯ್ಯ ಹಿರೇಮಠ ಅವರಿಗೂ ಹಣೆಮಣಿದು ಈ ಒಂದು ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಹತ್ವ ಸ್ವರೂಪಿ ಶ್ರೀ ನಿಂಬಮ್ಮ ಚುಕ್ಳಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ SDMC ಅಧ್ಯಕ್ಷರಾದಂಥ ಶ್ರೀ ಶೇಖಪ್ಪ ಡೊಳ್ಳಿನ್ ಇವರಿಗೂ ಕೂಡ, ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಖ್ಯಾತ ಯೂಟ್ಯೂಬ್ ಜಾನಪದ ಸಿಂಗರ್ ಫೋಕ್ ಸಿಂಗರ್ ಸಹೋದರಿ ಗೌರಿ ಗೋನಾಳ್ ಅವರಿಗೂ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಆತ್ಮೀಯ ಸೋದರರು ನಮ್ಮ ಶಿಕ್ಷಣ ಸಂಸ್ಥೆಯ ಸದಾ ಹಿತೈಷಿಗಳಾದಂಥ ಮಾನ್ಯ ಡಿ ಲಂಕೇಶ್ ವಕೀಲರು ಕೊಪ್ಪಳ ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಆಗಮಿಸಿದಂಥ ಶ್ರೀಮಾನ್ ಶಿವಪ್ಪ ಉಪ್ಪಾರ್ BRCಗಳು ಯಲಬುರ್ಗಾ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಕುದುರ್ಮತಿ ಕ್ಲಸ್ಟರಿನ CRCಗಳಾದಂಥ ಶ್ರೀಮಾನ್ ದೇವೇಂದ್ರಪ್ಪ ಬಗನಾಳ್ ಸರಿ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಸರ್ಕಾರಿ ಶಾಲೆಯ ಮುಖೋಪಾಧ್ಯಾಯರಾದಂಥ ಉಮೇಶ್ ಸರ್ವರಿಗೂ ಸಾಗಿಸುತ್ತಾ, ಅದೇ ರೀತಿಯಾಗಿ ನಮ್ಮ
ಸಂಸ್ಥೆಯಲ್ಲಿ ಸುಮಾರು ಇದು 7ನೇ ವರ್ಷದ ಶಾಲಾ ಹಬ್ಬ. ಈ ಒಂದು ಶಾಲಾ ಹಬ್ಬವನ್ನು 1 ವರ್ಷ ಚಾಚು ತಪ್ಪದೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಗುನ್ನಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂಥ ಮಾನ್ಯ ಸೋದರ ಅಂತ ಬಸವರಾಜ್ ಗುಂಗಡಿ ಅವರಿಗೆ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮ ನೆಚ್ಚಿನ ನಮ್ಮ ಶಿಕ್ಷಣ ಸಂಸ್ಥೆಗೆ ಸದಾ ಶುಭ ಹಾರೈಕೆಯನ್ನು ಬಯಸುವಂಥ ಒಂದು ಸಹಾಯ ಮನೋಭಾವವನ್ನು ಹೊಂದಿದಂಥ ಶ್ರೀ ಬಸನಗೌಡ ಪಾಟೀಲ್ ಗದಗಿನ ಡಾಕ್ಟರ್ ಇವರು ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸೌಂಡ್ ಸಿಸ್ಟಮನ್ನು ಒದಗಿಸ್ತಕ್ಕಂಥ ಹಾಗೂ ವಾಲ್ಮೀಕಿ ಮಹರ್ಷಿ ಪುರಸ್ಕೃತರಾದಂಥ ಶ್ರೀ DS ಪೂಜಾರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಯಲಬುರ್ಗಾ KSRTC ನಿಯಂತ್ರಕರಾದಂಥ ನಮ್ಮ ಸಂಬಂಧಿಯಾದಂಥ ಶ್ರೀ ಶಿವಪ್ಪ ದೇವರಮನಿ ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನಾನು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಹೇಳುತ್ತೇನೆ. ಪ್ರಪ್ರಥಮದಲ್ಲಿ ನಮ್ಮ ಶಾಲೆ 2018-19ನೇ ಸಾಲಿನಲ್ಲಿ ಪ್ರಾರಂಭವಾಯಿತು. ಆ ಒಂದು ಪ್ರಪ್ರಥಮದಲ್ಲಿ ನಾನು ಒಂದೇ ರೂಮನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಕೇವಲ 18 ಮಕ್ಕಳಿದ್ವು. ತದನಂತರದಲ್ಲಿ 2019 ಮತ್ತು 2000 ಇಸ್ವಿಯಲ್ಲಿ ಸುಮಾರು 140 ಮಕ್ಕಳಿಂದ ನಮ್ಮ ಸಂಸ್ಥೆ ದಾಪುಗಳಾಗ್ತಾ ಬಂತು. ಒಂದು ಕರೋನಾ ಮಹಾ ಒಂದು ಮಾರಿ ಕಾಯಿಲೆಯಿಂದ ಸಂಸ್ಥೆಯ ಸ್ವಲ್ಪ ಎಲ್ಲ ಶಾಲೆಗಳಿಂದ ನಮ್ಮ ಶಾಲೆಯೂ ದಾಖಲಾತಿ ಕಡಿಮೆ ಹಾಕೊಂತ ಬಂತು. ಅವಾಗಿಂದ ನಾವು ಗ್ರಾಮೀಣ ಮಟ್ಟದಲ್ಲಿ ಒಂದು ಸುಭದ್ರ ಪ್ರಯತ್ನದಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಾ ಬರ್ತಿದ್ದೇವೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ನಾವು ಒಂದು ವಿಶಿಷ್ಟವಾದಂಥ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಅದು ನಿಜವಾಗಿಯೂ ಮುದ್ದು ಮಕ್ಕಳ ಒಂದು ಸದಾಭಿರುಚಿಯನ್ನು ವೃದ್ಧಿಸುವ ಸಲುವಾಗಿ ನಾವು ಪ್ರಪ್ರಥಮದಲ್ಲಿ ಒಳ್ಳೆಯ ಯಾರು ಹ್ಯೂಮನ್ ಮೈಂಡ್ಸೆಟ್ ಕೋಚರ್ನ ಕರೆಸಿದ್ವಿ, ಗಿನ್ನಿಸ್ ರೆಕಾರ್ಡ್ ಬುಕ್ ಆದವ್ರನ್ನ ಕರೆಸಿದ್ವಿ, ಆಮೇಲೆ ಖ್ಯಾತ ಉತ್ತರ ಕರ್ನಾಟಕದ ಜಾನಪದಗಳ SP ಪರೇಡ್ ಅವ್ರನ್ನ ಕರೆಸಿದ್ವಿ. ಲಾಸ್ಟ್ ಟೈಮು ಪದ್ಮಶ್ರೀ ಪುರಸ್ಕೃತ ಶ್ರೀ ಜೋಗತಿ ಮಂಜಮ್ಮ ಅವ್ರು ಕರೆಸಿದ್ವಿ. ಅವರೆಲ್ಲರ ಪರವಾಗಿ ಈ ಸಲ ನಿಮ್ಮೆಲ್ಲರ ಪುಣ್ಯ ನಮ್ಮ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಜಗದ್ಗುರು ಮಹಾಸ್ವಾಮಿಗಳು ಈ ಒಂದು ವೇದಿಕೆಯನ್ನು ತುಂಬಿಕೊಂಡಿದ್ದಾರೆ. ಈ ಒಂದು ಶುಭ ಒಂದು ಸಂದರ್ಭಕ್ಕೆ ನನಗೆ ಏನು ಮಾತಾಡ್ಬೇಕಂತಾನೆ ಭಾಷೆ ಬರ್ತಾ ಇಲ್ಲ. ಅಪ್ಪುಗಳು ದಯ ಮಾಡಿಸಿದ್ದು ನನ್ನ ದೊಡ್ಡ ಪುಣ್ಯ. ಆ ಒಂದು ಪುಣ್ಯ ಕಾರ್ಯಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಅದೇ ರೀತಿಯಾಗಿ ಸಂಸ್ಥೆ ಪ್ರತಿ ವರ್ಷವೂ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆ, ಪ್ರವಾಸ ಎಲ್ಲ ರೀತಿಯಲ್ಲಿ ನಮ್ಮ ಸಂಸ್ಥೆ ಸದಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪೂರಕವಾಗಿರುತ್ತದೆ. ಇದೇ ರೀತಿ ಸದಾ ನಿಮ್ಮ ಒಂದು ಪ್ರೋತ್ಸಾಹ ಸಹಕಾರ ಇರಬೇಕು. ಇನ್ನೊಂದು ವಿಷಯ, ನನಗೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ತನ್ನ ಮಡಿಲಲ್ಲಿ ಹಾಕಿಕೊಂಡು ನಾನು ಸುಮಾರು 7 ವರ್ಷಗಳಿಂದ ಆರೈಕೆ ಮಾಡತಕ್ಕಂಥ ಮಾತೋಶ್ರೀ ನಿಮ್ಮಮ್ಮ ಚುಗಣಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಜವಾಗಲೇ ಅವರು ನನ್ನನ್ನು ಮಡಿಲಲ್ಲಿ ಹಾಕಿರೋದಕ್ಕೆ ಇವತ್ತು ನಾನು ಗ್ರಾಮೀಣ ಮಟ್ಟದಲ್ಲಿ ಒಂದು ಬಡ ಮಕ್ಕಳ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ಅವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಸಂಸ್ಥೆ, ನಮ್ಮ ಶಿಕ್ಷಕಿಯರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ. ಇದೇ ರೀತಿ ಇನ್ನೂ ನಮ್ಮ ಮಕ್ಕಳು ಹೆಚ್ಚಿನ ದಾಖಲಾತಿಯನ್ನಾಗಲಿ, ಇದೇ ರೀತಿಯಾದಂಥ ಪ್ರೋತ್ಸಾಹ ನನಗೆ ಸಿಕ್ಕಿದ್ದೆ ನಿಜ. ಆದರೆ ಪೂಜ್ಯರ ಒಂದು ಕೃಪಾಶ್ಚರ್ಯದಿಂದ ಇನ್ನೂ ಸಂಸ್ಥೆಯನ್ನು ನನ್ನ ಶಕ್ತಿ ಸಾಮರ್ಥ್ಯ ಮೀರಿ ಬೆಳೆಸಲು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಂತ ಹೇಳಿ ನನ್ನ 2 ಪ್ರಾಥಮಿಕ ಭಾಷಣ ಮುಗಿಸುತ್ತೇನೆ. ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೊತ್ತು, ವೇದಿಕೆ ಅಂದರೆ ಬಸವರಾಜ್ ಸರ್ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಎಲ್ಲರೂ ಜೋಳಾಗಿ ಚಪ್ಪಾಳೆನ ತಟ್ಟೋರ ಮೂಲಕ ಸ್ವಾಗತ ಕೋರಬೇಕಾಗಿರುವಂತೆ. ಥ್ಯಾಂಕ್ ಯು. ಎಷ್ಟೊಂದು ಕಷ್ಟ ನಷ್ಟಗಳು, ಯಾಕಂದ್ರೆ ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ 2 ಮಕ್ಕಳನ್ನ ಸಾಕಿ ಶಾಲೆ ಕಳ್ಸೋದು ಕಷ್ಟ. ಇರ್ತಕ್ಕಂಥ 2 ಮಕ್ಕಳನ್ನ ಸಾಕಿ ಶಾಲೆ ಕಳ್ಸೋದು ಕಷ್ಟ. ಆ 2 ಮಕ್ಕಳು ಹೋಮ್ವರ್ಕ್ ಮಾಡೋದು ಇನ್ನೂ ಕಷ್ಟದ ಕೆಲಸ. ಅಂಥದ್ರಲ್ಲಿ ಪ್ರತಿ ವರ್ಷ 100 ಮಕ್ಕಳನ್ನ ಶಾಲೆಗೆ ಕರೆತಂದು ಕಲಿಸೋದಿದೆ, ಅದು ಅತ್ಯಂತ ಕಷ್ಟದ ಕೆಲಸ. ಆ ಕೆಲಸವನ್ನ ಸತತ 7 ವರ್ಷಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ಆತ್ಮೀಯ ಸಹೋದರ ಸಮಾನ ಇರ್ತಕ್ಕಂಥ ಶ್ರೀ ಯಮನೂರಪ್ಪ ಪೂಜಾ ಸರ್ ಅವರಿಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಸೋಮಸಿಂಗ್ ಶಿವಪ್ಪ ಉಪ್ಪಾರ್ BRC ಯಲಬುರ್ಗಾ ಇವರು ನಡೆಸಿಕೊಳ್ಬೇಕು. ಅದಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅವರಿಗೆ ಸಾಥ್ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ,
ಬೆಳಕಿನಿಂದ ಬದುಕಿನ ಅಂಧಕಾರವನ್ನ ಹೊಡೆದೋಡಿಸೋಣ ಎನ್ನುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು. ಮಕ್ಕಳೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು. ಜ್ಯೋತಿ ಎಂದರೆ ಜ್ಞಾನದ ಸಂಕೇತ, ಜ್ಯೋತಿ ಎಂದರೆ ಕತ್ತಲನ್ನ ಒಡೆದೋಡಿಸುವ ಸಂಕೇತ, ಜ್ಯೋತಿ ಎಂದರೆ ಉತ್ತಮ ಬಾಳಿನ ಬೆಳಗಿನ ಸಂಕೇತ. ಜ್ಯೋತಿ ಬೆಳಗಿದ ಹಾಗೆ ನಿಮ್ಮ ಮಕ್ಕಳ ಮನೆಗಳಲ್ಲೂ ಬೆಳಗಲಿ, ಜ್ಯೋತಿ ಬೆಳಗಿದ ಹಾಗೆ ನಿಮ್ಮ ಮಕ್ಕಳ ಮನೆಗಳೆಲ್ಲದೂ ಬೆಳಗಲಿ ಎನ್ನುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನು ಮನಧನದಿಂದ ಉದ್ಘಾಟಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಭಾಷಣ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಶ್ರೀ ಶಿವಪ್ಪ ಉಪಾರ್ BRC ಯಲಬುರ್ಗಾ ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಅವರಲ್ಲಿ ವಿನಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪ್ರತಿ ವರ್ಷದಂತೆ ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಸ್ಕೂಲ್ ನಿರ್ಜೇರಿ ಇವರ 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಈ ಶಾಲಾ ಹಬ್ಬದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹೊಂದಿದ ಶ್ರೀಮನ್ ಪ್ರಣವ ಸ್ವರೂಪಿ ಜಗದ್ಗುರು ವಿಜಯ ಮಹಾಂತ ಸ್ವಾಮಿಗಳು ಮೈಸೂರು ಸಂಸ್ಥಾನ ಮಠ ಕುದುರೆಮತಿ ಇವರ ಪಾದಚರಣ ಕಮಲಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ನಿಬಮ್ಮ ಕರಿಯಮ್ಮಗೌಡ ಚುಕ್ಕಾಣಿ ಶಾಲಾ ಸುವರ್ಣ ಸಂಸ್ಥೆ ಅಧ್ಯಕ್ಷರೇ ಹಾಗೂ ಶ್ರೀ ಪ್ರಶಾಂತ್ ಸರ್ ಅವರೇ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರ್ ಗೌಡರು ಬರಬೇಕಾಯಿತು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಹಾಜರಾಗಿದ್ದೇನೆ. ಅವರಿಗೂ ಕೂಡ ಒಂದು ಪೂರ್ವಕ ಸ್ವಾಗತ ಕೊಡ್ತೇನೆ. ಹಾಗೂ ಕ್ರಿಯಾಶೀಲ ವಕೀಲರಾದ ಶ್ರೀ ಡಿ ಲಂಕೇಶ್ ವಕೀಲರು ಕೊಪ್ಪಳ ತಾಲೂಕಾ ಕೋಶಾಧ್ಯಕ್ಷರು ಭಾರತ ಸೇವಾದಳ ಯಲಬುರ್ಗಾ ರವರೇ ಮತ್ತು ಶ್ರೀ ದೇವೇಂದ್ರಪ್ಪ ಬಗನಾಳ್ CRP ಕುದುರೆಮತಿ ಇವರವರೇ, ಶ್ರೀ ಬಸವರಾಜ್ ಗುಂಗಾಡಿ ಪ್ರಾಚಾರ್ಯರು ಸರ್ಕಾರಿ ಪದವಿ ಕಾಲೇಜ್ ಗುನ್ನಾಳ್ ರವರೇ ಮತ್ತು ಈ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಉಮೇಶ್ ಅಳವರ್ತಿ ಸರ್ ಅವರೇ ಹಾಗೂ ಪರಶುರಾಮ್ S ನಾಯಕ್ ಸರ್ ಅವರೇ ಹಾಗೂ DS ಮುಜಾರ್ ಅವರೇ ಮತ್ತು ಶ್ರೀ ಶೇಖಪ್ಪ ಡೋಳಿನ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಯಮೂರಪ್ಪ ಸರ್ ಅವರೇ ಹಾಗೂ ಸಿಬ್ಬಂದಿಯವರೇ, ಅವರಿವರಲ್ಲದೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯತಿಥಿಗಳೇ ಮತ್ತು ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಸೋದರ ಸೋದರಿಯರೇ ಹಾಗೂ ಗ್ರಾಮದ ಯುವಕ ಮಿತ್ರರೇ, ವಿವಿಧ ಸಂಘದ ಪದಾಧಿಕಾರಿ ಹಾಗೂ ಹಿರಿಯರೇ, ಪ್ರತಿ ವರ್ಷದಂತೂ ಈ ವರ್ಷ ಕೂಡ ಮಕ್ಕಳ ಒಂದು ಹಬ್ಬವನ್ನು ಮಾಡಲಿಕ್ಕೆ ಯಮೂರಪ್ಪ ಸರ್ ಮತ್ತು ಸಿಬ್ಬಂದಿಯವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದನ್ನು ಮೇಲಕ್ಕೇರಿಸಬೇಕಾದ ಬಹಳ ಕಷ್ಟದ ಸಮಯ. ನಾವು ಕೂಡ ಒಂದು ಸರಿ ವಿಸಿಟ್ ಕೊಟ್ಟಾಗ ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕೊಡೋದು ಭಾಳ ಕಷ್ಟದ ಒಂದು ಕೆಲಸ. ಏಕೆಂದರೆ ಸಣ್ಣ ಮಕ್ಕಳು ಇರ್ತಾರೆ. ಈ ಒಂದು ಬಿಲ್ಡಿಂಗು ಕೂಡ ಏನಪ್ಪ ಅಂದ್ರೆ 2018-19 ಪ್ರಾರಂಭ ಆದರೂ ಕೂಡ ಅವರು ತಮ್ಮ ಸತತ ಪ್ರಯತ್ನದಿಂದ ಮಕ್ಕಳಿಗೆ ಅಂಧಕಾರದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಅಲ್ಲ, ಅದು ಭಾಳ ಶ್ಲಾಘನೀಯ ವಿಷಯ. ಏಕೆಂದರೆ ಸರ್ಕಾರಿ ಶಾಲೆಗೆ ಇರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಅಂತಂದ್ರೆ ವಿಭಿನ್ನ ಆಗಿರ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ವರ್ಕ್ ಕೊಡೋದ್ರಿಂದ ಒಟ್ಟಾರೆ ಸರ್ಕಾರಿ ಶಾಲೆಗೆ ಬರಲಿ, ಈ ಶಾಲೆಯಲ್ಲಿ ಮಕ್ಕಳು ಬರಲಿ, ಒಟ್ಟಾರೆ ಒಂದು ಉತ್ತಮ ಶಿಕ್ಷಣ ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಏನಪ್ಪ ಅಂದ್ರೆ ಮುಂದೆ ಹೆಚ್ಚಿನ ಒಂದು ಗುರಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳನ್ನು ನಾವು ಪಾಲಕರು ದಯವಿಟ್ಟು ಕಿವಿ ಮಾತು ಹೇಳೋದಂದ್ರೆ, ಮಕ್ಕಳನ್ನ ಏನಪ್ಪ ಅಂದ್ರೆ ಆಸ್ತಿ ಮಾಡಬೇಡ್ರಿ. ಮಕ್ಕಳಿಗೆ ಏನಪ್ಪ ಅಂದ್ರೆ ಮಕ್ಕಳನ್ನ ಆಸ್ತಿಯಾಗಿ ಮಾಡಿರಿ. ಒಂದು ಯಾವುದಾದ್ರೂ ಆಕಸ್ಮಿಕವಾಗಿ BSc ಆಯ್ತು, B.Ed ಆಯ್ತು, ಇಂಜಿನಿಯರಿಂಗ್ ಆಯ್ತು, ಮೆಡಿಕಲ್ ಆಯ್ತು, ಮುಂದೆ ಹೋಗ್ಲಿಕ್ಕೆ ಏನಪ್ಪ ಅಂದ್ರೆ ಬುನಾದಿನ ಕಾರಣ. ಈ ಶಾಲೆಯ ಮಕ್ಕಳು ಏನಪ್ಪ ಅಂತಂದ್ರೆ ಈ ಬುನಾದಿ ತರಬೇತಿ ಅಂದ್ರೆ ಬುನಾದಿ ಗಟ್ಟಿ ಆಗ್ತಂದ್ರೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರವಾಗಿ ಯಮೂರಪ್ಪ ಸರ್ ಏನಪ್ಪ ಅಂದ್ರೆ ಈ ಶಾಲೆಯನ್ನು ಪರಿಶ್ರಮದಿಂದ ಉಳಿಸ್ಕೊಂಡು ಬಂದಿದ್ದಾರೆ.
ಇನ್ನೂ ಎತ್ತರ ಮಟ್ಟಕ್ಕೆ ಒಂದು ಬೆಳೀಲಿ ಅಂತ ಹೇಳ್ತಾ, ಈಗಾಗಲೇ ವೇಳೆ ಅಭಾವದಿಂದ ಏನಪ್ಪ ಅಂದ್ರೆ ಮಕ್ಕಳು ಅವು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಭಾಳ ವೇಳೆ ಆಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಸಾಹೇಬರು ದೇವರು ಬರಬೇಕಾಯಿತು, ನನಗೂ ಸತಿ ಬರಲಿಲ್ಲ. ಅವ್ರಿಗೂ ಪರವಾಗಿ ನನಗೆ ಇಲ್ಲಿ ಅಂತೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಹಾಗೂ ಗಣ್ಯ ಅತಿಥಿಗಳೆಲ್ಲರಿಗೂ ವಂದನೆಗಳು ಸಲ್ಲಿಸಿ ನನ್ನ ಈ ಒಂದು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಡಕ್ ಮಾತೆ. ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಒಂದು ಕ್ಷಣ ಅದ್ರ ಕುರಿತು ವಿಚಾರ ಮಾಡುವಂಥದ್ದೇ. 21ನೇ ಶತಮಾನದಲ್ಲಿ ನಾವು ಮಕ್ಕಳಿಗೆ ಹೊಲ ಮನೆ ಬಂಗಾರ ಬೆಳ್ಳಿ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ವಿದ್ಯೆಯನ್ನ ನೀಡಿಬಿಟ್ರೆ ಅವರೆಲ್ಲವನ್ನೂ ಬೆಳೆಸ್ತಾರೆ ಅಂತಕ್ಕಂಥ ಮಾತನ್ನು ಇರ್ತಕ್ಕಂಥ BRCಗಳು ಆತ್ಮೀಯ ಇರ್ತಕ್ಕಂಥ ಶ್ರೀ ಶಿವಪ್ಪ ಉಪ್ಪಾರ್ ಸರ್ ಅವರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳು ಸಂಸ್ಥಾನ ಕುದುರೆಮಲ್ಲಿಯವರು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಆಶೀರ್ವಚನಗಳನ್ನು ನೀಡಬೇಕಂತ ಶ್ರೀಗಳಲ್ಲಿ ಮನವಿ. ಬಂದರೆ ಋಷಿವನು ಋಷಿಯಾಗ ಬಂದರೆ, ಅತಿಕಾಗಿ ಅತಿಯಾಗ ಬಂದರೆ, ಕರ್ಣಂಗಳ ಗುಲಾಮ ಶರಣನಾಗ ಬಂದರೆ, ಕನಕದ ದಾಸ ಆ ಕನಕದಾಸನಾಗ ಬಂದರೆ, ಮಾನವದ್ವೇಷಿ ಮಾನವನಾಗ ಬಂದರೆ, ಓ ದೇವರೇ ನಿನ್ನನ್ನೇ ನಂಬದವನು ಏನಾಗ ಬಂದನೆ ಸ್ವತಂತ್ರ ಸಿದ್ದೇಶ್ವರ. ಪ್ರಾತಸ್ಮರಣೀಯರಾದ ಬಸವಾದೀಶ್ವರನ್ನ ಎಲ್ಲ ಸಂತರನ್ನ ಮಹಂತರ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ನೆಲ್ಜೇರಿ ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಸ್ಕೂಲ್ ನೆಲ್ಜೇರಿ 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾದಂಥ ವೇದಿಕೆಯಲ್ಲಿ ಆಶೀರ್ವಾದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಊರಿನ ಯಾವತ್ತು ಮಹಾಜನಗಳೇ, ಮುದ್ದು ಮಕ್ಕಳೇ, ಈಗಾಗಲೇ ಸಮಯ ಬಹಳ ಆಗಿದೆ. ಇಲ್ಲಿ ಈ ವೇದಿಕೆ ಒಳಗೆ ಭಾಷಣಕ್ಕೆ ಅವಕಾಶ ಇಲ್ಲ. ನೀವೆಲ್ಲ ಬಹಳ ಮಂದಿ ಯಾಕೆ ಕೂತಾರೆ? ಮಕ್ಕಳು ಆಟ ಆಡೋದು ಕೂತೀರಿ ಅಲ್ಲ. ಒಂದು 2 ತಾಸು ಮಾತಾಡಿಲ್ಲ ನಾನು, ಯಾರು ಕೊಡುವುದೇ ಇಲ್ಲ. ನೀವೆಲ್ಲ ಮಕ್ಕಳ ಕಾರ್ಯಕ್ರಮ ನೋಡೋಕೆ ಬಂದಿದ್ದೀರಿ. ಅದಕ್ಕೆ ನಮ್ಮ ಪಬ್ಲಿಕ್ ಸ್ಕೂಲ್ ಭಾಳ ಸಂತೋಷದಿಂದ 7ನೇ ವರ್ಷ ಕಾಲಿಟ್ಟಿದೆ ಸ್ಕೂಲ್. ಭಾಳ ಸಂತೋಷ ಸಮಾರಂಭ. ಶಾಲೆ ನಡೆಸೋರಿಗೆ ಅಷ್ಟೇ ಗೊತ್ತು, ಬಂದೇರಿಗೆ ಗೊತ್ತಾಗುತ್ತೆ ಎಲ್ಲರೂ. ನಾವು ಮಾಡ್ತೀವಿ ಗಜೇಂದ್ರಗಡ ಸೂಡಿಯಲ್ಲಿ ನಾವು ಕಾನ್ವೆಂಟಿಂದ ಡಿಗ್ರಿ ಕ್ಲಾಸ್ ತಗೊಂಡು ನಡೆಸ್ತಾ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ನಡೆಸೋರಿಗೆ ಗೊತ್ತಲ್ಲದು. ಅದಕ್ಕಂತ ದೃಷ್ಟಿಯಿಂದ ಶಾಲಾ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಕೊಡಬೇಕು, ಶಿಕ್ಷಕರು ಭಾಳ ಚೆನ್ನಾಗಿರಬೇಕು. ಅವ್ರು ಚೆನ್ನಾಗಿ ಶಿಕ್ಷಣ ಕೊಡ್ತೀವಿ, ನಮ್ಮ ಸಾಧ್ಯ ವರ್ಷ ಬೆಳ್ಕೊಂಡು ಹೋಗ್ತದೆ. ಶಿಕ್ಷಣ ಚೆನ್ನಾಗಿ ವಿದ್ಯೆ ಕೊಡದೇ ಇದ್ರೆ ಶಿಕ್ಷಣ ಸರಿಯಾಗಿ ಬೆಳೀಲಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಶಾಲೆಯೊಳಗೊಂದು ಪಾಠ ಇತ್ತು, ಮಕ್ಕಳಿಗೊಂದು ಪಾಠ ಇತ್ತು. ಗದ್ದ ಮಾಡಬೇಡ್ರಿ, 2 ನಿಮಿಷ ಮುಗಿಸ್ತೀನಿ ನಾನೀಗ. ಇಲ್ಲ ನೀವು ಮಾತಾಡ್ರಿ, ಹೇಗೆ ಮಾಡ್ತೀರಿ ನೀವು? ಮಾತಾಡಿ ಬಿಟ್ಬಿಟ್ಟು ನಾನು ಮಾತಾಡಿ ಹೋಗ್ಬಿಡ್ತೀನಿ. ಹಾಗೆ ಶಾಲಾ ಒಂದು ಪಾಠ ಇತ್ತು. ಏನು? ಶಿವಧನುಸ್ಸು ಒಂದು ಪಾಠ ಇತ್ತು. ಆ ಪಾಠನ ಮಾಸ್ತರ್ ಹೇಳಿದ್ದೆ ಶಾಲೆ ಪಾಠ. ನನಗೆ ಸಾಹೇಬರು ಬಂದು ಕೇಳಿದ್ರು, ಶಿವಧನುಸ್ಸು ಮುರಿದಾರೆ ಯಾರಪ್ಪ ಅಂತ ಕೇಳಿದ್ರು. ಆ ಪಾಠ ಹೇಳಿದ್ರು ಮಾಸ್ತರ್ ಅವರು. ಅವ್ರು ಸಂಖ್ಯಾ ಮುರಿದ ಮಲ್ಯ ಮುರಿದ ಕಲ್ಯಾಣ ಮುರಿದ ಒಬ್ರಿಗೊಬ್ರು ಹಾಕೋದು ಕೂತ್ಕಲ್ಲ. ಅವರು ಕಡೆಗೆ ಸಾಹೇಬ್ರು ಹೇಳಿದ ಅಲ್ಲ ಏನು ಎಂಥ ಪಾಠ ಹೇಳಿದ್ದೀನಿ ಅಂತ ತಿಳ್ಕೊಂಡು ಹೇಳಿದ. ಹೇಳಪ್ಪ ಶಿವಧನುಸ್ಸು ಮುರಿದ ಯಾರು ಅಂತ ತಿಳ್ಕೊಂಡು ಆ ಮಾಸ್ತರ್ನ ಕೇಳಿದ್ರು. ಸರ್ ಮುರಿದ ನಾನೇ ತಿಳಿದ್ರಿ, ಯಾರು ಮುರಿದ ಅಂತ ಹೇಳಿದ ಅವನು. ಹಿಂಗಾದ್ರೆ ಹೆಂಗೆ? ಮಕ್ಕಳಿಗೆ ಸರಿಯಾದ ಪಾಠ ಕೊಟ್ಟರೆ ಮಕ್ಕಳು ಚೆನ್ನಾಗಾಗ್ತಾರೆ. ಯಾಕಂದ್ರೆ ಈಗ ಹೇಳಿದ್ರು ಅವರು, ಮಕ್ಕಳಿಗೆ ಮಾಸ್ತರ ಆಸ್ತಿ ಮಾಡಿದ್ರೆ ಕುಡಿಯಾಕ ತಿನ್ನಾಕ ಮಜಾ ಮಾಡಿ ಕಲ್ತ್ಬಿಡ್ತಾರೆ. ಮಕ್ಕಳಿಗೆ ಎಲ್ಲರೂ ಆಸ್ತಿ ಮಾಡಬಾರ್ದು, ಹೊಲ ಮನೆ ಏನು ಮಾಡಬಾರ್ದು. ದೊಡ್ಡ ವಿದ್ಯಾವಂತ ಮಾಡಿ ದೊಡ್ಡ ಆಸ್ತಿ ಗಳಿಸ್ತಾರೆ ನೀವೆಲ್ಲ. ಅದಕ್ಕೆ ಆ ಕೆಲಸ ನೀವೆಲ್ಲ ಮಾಡಬೇಕು. ಮುಂದೆ ಹೇಳಿದ್ರಲ್ಲ ಶಿವಧನುಸ್ಸು ಮುರಿದಾರೆ ಯಾರು? ಅರ್ಜುನ ಮುರಿದ ಅಂತ ಹೇಳ್ಬೇಕಾಯ್ತಾನೆ. ಗೊತ್ತೇ ಪಾಠ ಹೇಳಿಲ್ಲ ಮಾಸ್ತರ್ ಅವರು. ಅದಕ್ಕೆ ಹಿಂಗಾದ್ರೆ ಹೇಗಂತ ಮಕ್ಕಳು ಚೆನ್ನಾಗಿ ಪಾಠ ಹೇಳಿದಾಗ ಮಕ್ಕಳು ತಯಾರಾಗ್ತಾರೆ, ಇಲ್ಲವ್ರು ಆಗೋದಿಲ್ಲ. ಈಗ ಷಣ್ಮುಖ ಹುಟ್ಟಿದ ಕೂಡಲೇ ಬ್ರಾಹ್ಮಣ ಕಡೆ ಕಳಿಸಿದ 4ನೇ ವರ್ಷಕ್ಕೆ ಪಾಠ ಕಳಿಸಿದ. ಪಾಠಗಳ ಕಡೆ ಓಂ ಅಂತ ಹಾಕಿಕೊಟ್ಟ ಅವ್ರಿಗೆ. ಇದಕ್ಕೇನು ಅರ್ಥಪ್ಪ ಅಂತ ಕೇಳಿದೆ. 4ನೇ ವಯಸ್ಸಿಗೆ ಸಿಂಹ ತಗೊಂಡು ಬರೋದು, ನಮ್ಮ ಮಕ್ಕಳು ಸಿಂಹ ತಗೊಳಕ್ ಬರೋಂಗಿಲ್ಲ. ಬ್ರಾಹ್ಮಣಕ್ಕೆ ಪ್ರಶ್ನೆ ಮಾಡಿದ ಯಾರು? ಷಣ್ಮುಖ. ಓಂ ಅಂತ ಹಾಕಿಕೊಟ್ಟಿದ್ದು ಏನು ಅಕ್ಷರ ಏನು ಪಾಕ್ತಾರೆ? ಇದ್ರ ಉಮ 3 ಅಕ್ಷರ ಕೊಡಿಯಪ್ಪ. ಓಂ ದಕಾರ ಇಷ್ಟ ಮಕಾರ ಇಷ್ಟ ಹೇಳ್ಕೊಂಡು 10, 5, 50, 100, 1000, ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, 12 ಲಕ್ಷ ಅರ್ಥ ಹೇಳಿದ. ಓಂಕಾರಕ್ಕೆ ಬ್ರಹ್ಮ ಇನ್ನೈತ್ ನೋಡಪ್ಪ ಅಂತ ಬ್ರಹ್ಮನಿಗೆ ಷಣ್ಮುಖ. ಆ ದೊಡ್ಡ ಮನುಷ್ಯ ಇತ್ತು ಇನ್ನೈತ್ ನೋಡಪ್ಪ ಅಂತ ಅವ್ರ ಅಪ್ಪನಿಗೆ ಶಿವನಿಗೆ ಹೇಳಿದ ಷಣ್ಮುಖ. ನೀನು ಹೇಳಕ್ ಬರ್ತಾ ಅಂತ ಕೇಳಿ ಶಿವಪ್ಪ, ನೀ ಕಾಕುದು ಬಂದಾಗ ನಿನ್ನ ತೆಗೆದ ಕೂತು ಹೇಳ್ತಾ ಅಂದವ. ಮಕ್ಕಳು ಹೇಗಿರ್ಬೇಕು ಹತ್ರ ಬಾಲತ್ವ ನಾಮ ಗ್ರಹಣ ಧಾರಣ ಕೊಟ್ಟು ಬಾಲ ಚುರುಕಾಗಿರ್ಬೇಕು. ಮಕ್ಕಳು ಭಾಳ ಚೆನ್ನಾಗಿ ಚುರುಕಾಗಿರ್ಬೇಕು ಅಂದ್ರೆ ವಿದ್ಯೆ ಚೆನ್ನಾಗಿ ಬರ್ತದ. ಅದಕ್ಕಂತ ಮುಂದೆ 12 ಕೋಟಿ ಅರ್ಥ ಆಯ್ತು ಶಿವಪ್ಪ. ಹಾಗೆ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಬೇಕು. ಆ ಹೇಳಿದ ಪಾಠ ಚೆನ್ನಾಗಿ ಅರ್ಥ ಆಗಬೇಕು ಅಂದಾಗ ಮದುವೆ ಶಾಲೆ ಬಹುತೇಕ ಮಕ್ಕಳಿಗೆ ಮಗ್ಗಿನ ಬರೋದಿಲ್ಲ. ಮಗ್ಗಿ ಬರೋದಿಲ್ಲ ಮಕ್ಕಳಿಗೆ. ಯಾಕೆ? ಮಾಸ್ತರ್ ಕಲ್ಸೋಗಿಲ್ಲ. ನಮ್ಮ ಕಾಲಕ್ಕಿಂತ ಮಗ್ಗಿ ಕಾಲ, ಈ ಮಗ್ಗಿಲ್ಲ ಇಲ್ಲಿಗೆ. ಅದಕ್ಕೆ ಈ ಒಂದು ಕ್ಲಾಸ್ ಹುಡುಕಿ ಹೇಳ್ತೀನಿ.
ಎದ್ದು ಒಬ್ಬ ಎದ್ನಿಲ್ ಬ್ಯಾಕ್ ಎದ್ನಿರ್ಬೇಕು, ಒಂದು ಹುಡುಗ ಯಾರು ಎದ್ನಿಲ್ರಿ, ಎದ್ನಿಲ್ ಒಬ್ಬ ಎದ್ನಿಲ್ ಬ್ಯಾಕ್, ಒಬ್ರು ಯಾರು ಎದ್ ನಿಂತ ನಿನ್ನ ಮಗ್ಗೆ ತಕ್ಕ ಬರ್ತಾವ. ಹಾಂ 16 15 13 ಒಳ್ಳೆ ಎಷ್ಟು 13 ಒಳ್ಳೆ 13 ಒಳ್ಳೆ ಎಷ್ಟು ಹಂಗೆ ಕೇಳಿ ಬರೋದಿಲ್ಲ, ಹಂಗೆ ಅಂತಾರೆ ಹೆಂಗೆ ಕೇಳಿ ಬರೋದಿಲ್ಲ ಅದು ಸಟ್ಟ ಹೇಳ್ಬೇಕು ಕೇಳ್ಕೊಳ್ಳೆ. 9 8 ಎಷ್ಟು 8 ಮೊದಲೇ 9 ಒಳ್ಳೆ ಹಾಂ 9 ಒಳ್ಳೆ 7 9 ಹಂಗೆ ಗಟ್ಟಿಮುಟ್ಟಾಗಿರ್ಬೇಕು, ಗಟ್ಟಿಮುಟ್ಟಾಗಿರ್ಬೇಕು, ಚೆನ್ನಾಗಿ ಕಲಿಬೇಕು. ನಾವೆಲ್ಲ ಗಟ್ಟಿಮುಟ್ಟ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಲಿಬೇಕು. ನಾವೆಲ್ಲ ಹೀಗೆ ಕೇಳಿದೆ ಮತ್ತು ವಿದ್ಯಾರ್ಥಿ ನೀವು ಮದ್ದು ಮಧ್ಯೆ ಕೇಳ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತದೆ ನಿಮಗೆಲ್ಲ. ಅದಕ್ಕಂಥದ್ದು ಹೇಳುವಂಥ ಪಾಠ ಚೆನ್ನಾಗಿರ್ಬೇಕು, ಪಾಠ ಚೆನ್ನಾಗಿರ್ಬೇಕು, ಮಕ್ಕಳು ರಚಿಸ್ಬೇಕು, ಮಕ್ಕಳು ಭಾಳ ಚುರುಕಾಗಿರ್ಬೇಕು. ಅದಕ್ಕಂಥ ದೃಷ್ಟಿಯಿಂದ ಇವತ್ತಿಲ್ಲೇ ಒಬ್ಬ ಇಂಗ್ಲೀಷ್ ಪಾಠ ಇದ್ದಿರಪ್ಪ, ಇಂಗ್ಲೀಷ್ ಪಾಠ ಟೀಚರ್ ಹೇಳಿದ್ರು, ಇಂಗ್ಲೀಷ್ ಪಾಠ ಬೋರ್ಡಿನ ಬರೆದ್ರು. ಏನು ಬರೆದ್ರು? ದಿಸ್ ಇಸ್ ಮೈ ಹೆಡ್ ಅಂತ ಬರೆದ್ರು. ದಿಸ್ ಇಸ್ ಮೈ ಹೆಡ್ ಅಂತ ಬೋರ್ಡಿನ ಮಾಡಿದ್ರು. ಇದಕ್ಕೇನು ಅರ್ಥಪ್ಪ ಅಂತಂದ್ರೆ ಇದು ನನ್ನ ತಲೆ ಇರ್ತದೆ ಅರ್ಥ, ಇದು ನನ್ನ ತಲೆ ಇರ್ತದೆ ಅಂತ ಅರ್ಥ ಇದ್ರು. ಒಬ್ಬ ಹುಡುಗ ಅಂತ ಕೇಳಿದವ, ಏನು ಸರ್ ದಿಸ್ ಇಸ್ ಮೈ ಹೆಡ್, ಇದು ನನ್ನ ತಲೆಯಲ್ಲಿ ಅನ್ರದು ಅಲ್ಲೋ ಮರಾಯ, ದಿಸ್ ಇಸ್ ಮೈ ಹೆಡ್ ಇದು ನನ್ನ ತಲೆ ಇರ್ತದೆ ಮಾಸ್ತರ್. ಸರಿ, ಆ ಹುಡುಗಿ ಅಂತ ತಿಳ್ಕೊಂಡ ದಿಸ್ ಇಸ್ ಮೈ ಹೆಡ್ ಇದು ನಮ್ಮ ಮಾಸ್ತರ್ ತಲೆ ಅಂತ ತಿಳ್ಕೊಂಡ್ಬಿಟ್ಟವ. ಸರಿ, ಗಟ್ಟಿ ಮಾಡ್ಕೊಂತಿದ್ದ, ಮನೆಗೆ ಹೋದ, ದಿಸ್ ಇಸ್ ಮೈ ಹೆಡ್ ಅಂದ್ರೆ ಇದು ನಮ್ಮ ಮಾಸ್ತರ್ ತಲೆ ಇರ್ತದೆ ಒಂದು ಗಟ್ಟಿ ಮಾಡ್ಕೊಂಡು ಕೂತಿದ್ದವ. ಅವ್ರ ಅಪ್ಪನಿಗೆ ಇಂಗ್ಲೀಷ್ ಬರೀತಪ್ಪ, ದಡ್ಡ ಯಾವ ಪಾಠ ಹೇಳಿದ ಕೇಳಿದವ. ನಮ್ಮ ಮಾಸ್ತರ್ ಏನಂತ ದಿಸ್ ಇಸ್ ಮೈ ನನ್ನ ತಲೆ ಅಂತ ಹೇಳಿ ಮಾಸ್ತರ್ ತಲೆ. ಹಾಗಲ್ಲಪ್ಪ, ದಿಸ್ ಇಸ್ ಮೈ ಹೆಡ್ ಅಂದ್ರೆ ನನ್ನ ತಲೆ ಅಪ್ಪ. ಅಲ್ಲಪ್ಪ ಮಾಸ್ತರ್ ಬಂದು ನನ್ನ ತಲೆ ಅಂದ್ರೆ ನನ್ನ ತಲೆ ನೀ ಅಂತೆಲ್ಲ ಅಂತ ಸುಮ್ಮನೆ ಇರ್ತೀವಿ ಬೆದರಿಸ್ತಾರಪ್ಪ, ಸಿಟ್ಟು ಮಾಡಿಬಿಟ್ಟ. ದಿಸ್ ಇಸ್ ಮೈ ಹೆಡ್ ಅಂದ್ರೆ ನಮ್ಮ ಮಾಸ್ತರ್ ನಾನು ತಲೆ ಅಂತ ಹೇಳಂತ. ಹಂಗಲ್ಲ, ನಾನು ತಲೆ ಹೇಳಿದ, ನನ್ನ ತಲೆ ನೀವು ಮಾಸ್ತರ್ ಅವ್ರ ಅಪ್ಪ ಇಂದ ಸರಿಯಪ್ಪ ಅಂದ. ಅವ್ರ ಬೆದರಿಸ್ಬಿಟ್ಟ. ಅವೇ ತಗೊಂಡು ಹುಡುಗ ದಿಸ್ ಇಸ್ ಮೈ ಹೆಡ್ ಅಂದ್ರೆ ಸಾಲಿವಾರ ಮಾಸ್ತರ್ ತಲೆ ಮನೆ ಮುಂದೆ ನಮ್ಮ ಅಪ್ಪನ ತಲೆ ತಿಳ್ಕೊಂಡವ. ಹಿಂಗಾದ್ರೆ ಹೆಂಗೆ? ದಿಸ್ ಇಸ್ ಮೈ ಹೆಡ್ ಅಂದ್ರೆ ಸಾಲಿವಾರ ಮಾಸ್ತರ್ ಮನೆ ಮುಂದೆ ನಮ್ಮ ಅಪ್ಪನ ತಲೆ ತಿಳ್ಕೊಂಡ. ಹೆಂಗ ಅವತ್ತಂಗಾದ್ರು ದಿವಸ ಸಾಹೇಬ್ರು ಬಂದು ಸಾಹೇಬ್ರು ಬಂದರು, ಸ್ಟ್ಯಾಂಡಪ್ ಬಂದರು, ಎದ್ದು ನಿಲ್ಸಿರೋ ಹೋಗ್ಬೇಕು. ಸಾಹೇಬರು ಬಂದರು, ಅವನ ಕೇಳಿದ್ರು ಸ್ಟ್ಯಾಂಡಪ್ ಅಂತ. ಏನು ದಿಸ್ ಇಸ್ ಮೈ ಹೆಡ್ ಅಂದ್ರೆ ಏನು ಕೇಳಿದ್ರು, ಹೇಳಿದವ ಸಾಹೇಬರ ಮಾತಾಡಿ ಮನೆ ಮನೆ ಅಪ್ಪತ್ತಿದೆ ಏನು ಮಾತಾಡಿಯಪ್ಪ ಅಂತ ಕೇಳಿದ್ರು. ಹಂಗಲ್ಲಪ್ಪ, ದಿಸ್ ಇಸ್ ಮೈ ಹೆಡ್ ಇದು ನನ್ನ ತಲೆ ಅದು ಸಾಹೇಬ್ರು ಹೇಳಿದ್ರು. ಸರ್ ನಿಮ್ಮ ತಲೆ ಸೇರಿಸಿದ್ದೀನಿ ಹಾಗಾದ್ರೆ ಅಂದವ. ಇದು ಎಲ್ಲಿ ತನಕ ಪರ್ಫೆಕ್ಟ್ ಹಚ್ಬೇಕು ನಮಗೆಲ್ಲ ಮಕ್ಕಳಿಗೆ ವಿದ್ಯೆ ಕೊಡೋಕೆ. ಅದಕ್ಕೆ ಇದು ಇರಮಿತ್ತ ಹಿಂಗ ಅಂತ ತಿಳ್ಕೊಬೇಕು. ಅಂದಾಗ ಮಾತ್ರ ಮಕ್ಕಳು ಚೆನ್ನಾಗಿ ವಿದ್ಯೆ ಕೊಡೋಕ್ಕೆ ಸಾಧ್ಯವಾಗ್ತದೆ. ಭಾಳ ಸಂತೋಷ. ಇದು 7ನೇ ವರ್ಷ ಕಾಲ ಇರ್ತದೆ. ಶಾಲೆ ನಡೆಸೋದು ಅಷ್ಟು ಕಷ್ಟ, ಭಾಳ ಕಷ್ಟದ ಕೆಲಸ. ನಾವು ನಡೆಸ್ತೀವಿ, ಸಾಕಷ್ಟು ನಡೆಸ್ತೀವಿ, ಎಲ್ಲ ಗೊತ್ತಿದೆ, ಬೋರ್ಡಿಂಗು ಶಾಲೆಲ್ಲ. ಅದಕ್ಕೆ ಮಕ್ಕಳು ಚೆನ್ನಾಗಿ ಕಲಿಸಿ. ನೆಲಜೇರಿ ಒಳಗೆ ನೀವೆಲ್ಲ ನೆಲಜೇರಿ ಊರು ಜನಗಳೆಲ್ಲ ವಿಶೇಷವಾಗಿ ಶಾಲೆ ಬಗ್ಗೆ ಲಕ್ಷ ಹಾಕಬೇಕು. ಮಕ್ಕಳು ಚೆನ್ನಾಗಿರ್ತಾರೆ. ನಮ್ಮ ಸರ್ಕಾರಿ ಶಾಲೆಗಿಂತ ನಮ್ಮ ಪ್ರೈವೇಟ್ ಶಾಲೆ ಒಳಗೆ ಮಕ್ಕಳು ಭಾಳ ಚೆನ್ನಾಗಿರ್ತಾರೆ, ಭಾಳ ಚೆನ್ನಾಗಿ ಕಲಿತಾರೆ, ಭಾಳ ವಿದ್ಯಾವಂತರ ಚಲೋ ಆಗ್ತಾರೆ. ಅದಕ್ಕಂಥ ದೃಷ್ಟಿಯಿಂದ ಈ ಸಣ್ಣ ವಿಶ್ವೇಶ್ವರ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ, ಉತ್ತರ ಬೆಳೀಲಿ, ಚೆನ್ನಾಗಲಿ, ಶಿಕ್ಷಕರು ಚೆನ್ನಾಗಿರಲಿ. ಹುಡುಗರಿಗೆ ಇವತ್ತಿಗೆ ನಾಳೆ ಪ್ರೋಗ್ರೆಸ್ ಕಾರ್ಡ್ನಾಗ ದಿನ ಪ್ರೋಗ್ರೆಸ್ ಆಗ್ಬೇಕು ಮಕ್ಕಳ ವಿದ್ಯೆ ಅಂತ ಮಾತು ಭಾಳ ಒಳ್ಳೇದಾಗ್ತದೆ. ಕಳೆದ 7 ವರ್ಷಗಳಿಂದ ಈ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸಂತೋಷ ಸಮಾರಂಭ. ಅದಕ್ಕೆ ಇದೇ ಪ್ರಕಾರವಾಗಿ ಈ ಸಣ್ಣ ವಿಶ್ವ ಪಬ್ಲಿಕ್ ಸ್ಕೂಲು ಎಲ್ಲ ಕಡೆ ಪಬ್ಲಿಕ್ ಆಗಬೇಕಿದು. ನೆಲಜೇರಿಗಿಂತ ಸ್ಕೂಲ್ ಇದೆಪ್ಪ, ಭಾಳ ಚೆನ್ನಾಗಿದೆ, ಭಾಳ ಚಲೋಪ್ಪ, ಪಾಠ ಕೊಡ್ತಾರ, ಭಾಳ ಚೆನ್ನಾಗಿತ್ತು. ಅಲ್ಲಿಂದ ಓಡೋಡಿ ಬೇರೆ ಕಡೆಯಿಂದ ಅಂಥ ಕೆಲಸ ಬಂದ ಅಂಥ ವಿದ್ಯೆಯನ್ನು ಈ ಶಾಲೆ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ. ಅದಕ್ಕಂಥದ್ದು ಪಾಣಿನಿ ಸಣ್ಣ ಹುಡುಗ ಇದ್ದ, ಶಾಲೆ ಭಾಳ ದಾಟಿದ್ದ. ಅವ್ರಿಗೆ ವ್ಯಾಕರಣ ಬರಲಿಲ್ಲ. ಅವ್ರಿಗೆ ಪಾಣಿನಿಗೆ ಏನು ಮಾಡಿದ? ಮಾಸ್ತರ್ ಬಡಿದಕ್ಕೆ ಹುಡುಗ ಏನು ಮಾಡಿದ? ಜೀವಂತ ಇರಬಾರ್ದು ಅಂತ ಹೇಳಿದವ. ವಿಚಾರ ಮಕ್ಕಳಿಗೆ ಸಾಯ್ಬೇಕಂತ ವಿಚಾರ ಮಾಡಿದ ಹುಡುಗ. ವ್ಯಾಕರಣ ಬರಲಿಲ್ಲ ಅವ್ರಿಗೆ. ಹೋಗಿ ಗುರುಗಳ ಹತ್ತು ಹೆಂಡತಿ ಹತ್ತಕ್ಕೆ ಹೋದ. ಇಲ್ಲ ವ್ಯಾಕರಣ ಒಟ್ಟ ಬರ್ತಾ ಇದ್ದ ಅವ್ರಿಗೆ. ಹೋಗಿ ಏನೋ ಜೀವ ಕಳ್ಕೊಂತ ಅಂತ ಹೇಳಿದವ. ಹಂಗೆ ಮಾಡಬಾರ್ದಪ್ಪ, ನಿನ್ನ ಓದಿಸು ತೇಜಸ್ಸಿನ ಹತ್ರ ನೀನು ವ್ಯಾಕರಣ ಬರೋದಲ್ಲ, ವ್ಯಾಕರಣ ಬರೆಯೋದು ಶಕ್ತಿ ಬರ್ತದೆ ನಿನಗೆ, ವ್ಯಾಕರಣ ಶಾಸ್ತ್ರ ಬರೆಯೋದು ಶಕ್ತಿ ಬರ್ತದೆ ನಿನಗೆ. ಹೋಗಲ್ಲೇ ಹಿಮಾಲಯಕ್ಕೆ ತಪಸ್ಸು ಮಾಡ್ತೀವಿ ಗುಂಡ ಗುರುಪತ್ನಿ ಹೇಳಿದ್ದು. ಸರಿ, ಆಕೆ ಮಾತು ಕೇಳ್ಕೊಂಡು ಹೋದ. ಹಿಮಾಲಯಕ್ಕೆ ಹೋದ. ಅಲ್ಲಿ ಕಾತ್ಯಾಯನಿ ಅನೇಕ ಋಷಿಗಳು ತಪಸ್ಸಿಗೆ ಕೂತ್ಕೊಂಡಿದ್ರು. ಅವರು ಒಂದೊಂದು ಉದ್ದೇಶಕ್ಕೆ ಅವ್ರು ಕೂತ್ಕೊಂಡಿದ್ರು. ಅವ್ರು ಎಲ್ಲರ ಮಧ್ಯೆ ಕೂತು ಶಿವನಾಮ ಶಿವ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟ. ಮುಕ್ತ ಮನಸ್ಸು, ಮಕ್ಕಳ ಮನಸ್ಸು ಶುದ್ಧವಾಗಿರ್ತದೆ, ದೊಡ್ಡವ್ರ ಮನಸ್ಸು ಶುದ್ಧವಾಗಿರೋದಿಲ್ಲ. ಮಕ್ಕಳ ಮನಸ್ಸು ಹೇಳ್ತೀವಲ್ಲ, ಹ್ಯಾಂಗೆ ಮಾಡ್ತೀವಿ ಹಂಗಾಗ್ತದೆ. ಅದಕ್ಕೆ ಪರಿಶುದ್ಧ ಮನಸ್ಸು ತಲೆಗ ಚಿತ್ತಿಂದ ಶಿವನ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಪಾಣಿನಿ ಶಿವನ ಧ್ಯಾನ ಮಾಡಿ. ಅವ್ರು ಎಷ್ಟೋ ವರ್ಷ ಪಾಣಿನಿ ಪತಂಜಲಿ ಅನೇಕ ಋಷಿಗಳು ಅವ್ರ ಋಷಿಗಳಿಗೆ ತಪಸ್ಸಿಗೆ ದೇವರು ಒಲಿದ ಶಿವ ಈ ಮುಗ್ಧ ಮನಸ್ಸಿನ ಹುಡುಗನಿಗೆ ಏಕ್ದಮ್ ದರ್ಶನ ಕೊಟ್ಟ. ನಿಂತ ಶಿವ ಬಂದು ದರ್ಶನ ಕೊಟ್ಟ. ಏಕ್ದಮ್ ನಿಂತ. ಕೈಯ ಡಮರು ಶಿವನ ಡಮರು ಇದ್ದಲ್ಲ, ಆ ಡಮರಿನಿಂದ ಡುಮುಡುಮು ಜೋಸರಿ ಹೀಗೆ ಮಾಡಿಬಿಟ್ಟ ಶಿವಪ್ಪ.
ಅವಾಗ 7 ಸಲ ಅದೃಷ್ಟ ಆಗ್ಬೇಕು ಮಠ. 7 ಸಲ ಮಂದಿ 14 ಸೂತ್ರ ಜ್ಞಾನ ಆತ ಅವ್ನಿಗೆ. ಅಯ್ಯೋನ್ ರುಡ್ರುಕ್ ಏವಂ ಅಯ್ಯವ್ ಈಗ 14 ಸೂತ್ರ ಜ್ಞಾನ ಬಂದು ಬರ್ದ. ಅವ 14 ಸೂತ್ರ ಮೇಲೆ ಈ ವ್ಯಾಕರಣ ಶಾಸ್ತ್ರ ಬರ್ದ, ಪಾಣಿ ವ್ಯಾಕರಣ ಶಾಸ್ತ್ರ. ಹಾಗೆ ನಮ್ಮ ಮಕ್ಕಳು ಸರಿಯಾದ ಜ್ಞಾನ ಕೊಟ್ಟಿವಿ, ವಿದ್ಯಾವಂತರಿಗೆ ಸುಲಭ. ಅದಕ್ಕಂತ ದೃಷ್ಟಿಯಿಂದ ಅನೇಕರಾಗಿ ಹೋಗ್ಯಾರ, ಎಂತೆಂಥರಾಗಿ ಇವಾಗ ನಮ್ಮ ದೇಶವಾಗ ಸ್ವಾಮಿ ವಿವೇಕಾನಂದ ಅವರು ಮತ್ತು ರಾಧಾಕೃಷ್ಣನ್ ಅವರು ಅಂದ್ರೆ ರಾಧಾಕೃಷ್ಣ ಶಾಲೆ ಟೀಚರು ಯಾವ ಮಟ್ಟಕ್ಕೆ ನಮ್ಮ ರಾಷ್ಟ್ರಪತಿ ಮಟ್ಟಕ್ಕೆ ಹೋದ್ರು. ಅದಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಓದಬೇಕು, ಉತ್ತಮ ಶಿಕ್ಷಣ ಕೊಡಬೇಕು, ಚಲೋ ಸಂಸ್ಕಾರ ಕೊಡಬೇಕು. ಶಾಲೆ ಮಕ್ಕಳು ಬಂದ ಕೂಡಲೇ ಮದ್ದಾಗಿ ಮಾರಲ್ ಎಜುಕೇಶನ್, ನೀತಿ ಶಿಕ್ಷಣ ಮಧ್ಯ ನೀತಿ ವಾಕ್ಯ ಹೋಗಿದೆ ಇವಾಗ ಅಲ್ಲಲ್ಲಿ. ಅದಕ್ಕೆ ಶಾಲೆ ಬಂದ ತಕ್ಷಣ ಕ್ಲಾಸ್ ಮಹಾಜನ ಏನು ಗತಿಸಬಂತಹ ಹಿಂದೆ ದೊಡ್ಡವರು ಏನಾಗಿ ಹೋಗ್ಯಾರ, ಅವ್ರು ದೊಡ್ಡವ್ರ ಮಹತ್ವದ ಕಥೆ ಹೇಳಿ ಮುಂದೆ ಪಾಠನ ಅದ್ರ ಮಕ್ಕಳಿಗೆ ಜ್ಞಾನೋದಯ ಆಗ್ತದೆ. ಇಂಥವ್ರಪ್ಪ ಹೀಗಪ್ಪ ಸತ್ಯ ಧರ್ಮ ನೀತಿ ತತ್ವ. ಅದಕ್ಕಂಥ ದೃಷ್ಟಿಯಿಂದ ಮಕ್ಕಳಿಗೆ ಕ್ಲಾಸ್ ಬಂದ್ಕೂಡ ದೊಡ್ಡವ್ರ ಪಾಠ ಹೇಳಿ ಕಲಿಬೇಕು. ಅದಕ್ಕಂಥ ದೃಷ್ಟಿಯಿಂದ ಮಕ್ಕಳಿಗೆ ನೀತಿ ಪಾಠ ಆಗ್ತದೆ, ಚಲೋ ಆಗ್ತದೆ, ಒಳ್ಳೇದಾಗ್ತದೆ. ಹಿಂದೆ ಅವ್ರು ಹೆಂಗೆ ಹಾಗೆ ನಾವು ಹೋಗುವಂಥ ಮಕ್ಕಳಿಗೆ ಜ್ಞಾನೋದಯ ಆಗ್ತದೆ. ಅದಕ್ಕಂಥ ದೃಷ್ಟಿಯಿಂದ ನೀವು ಒಳ್ಳೆ ಪಾಠ ಕೊಡ್ರಿ, ಚಲೋದಾಗಲಿ ಒಳ್ಳೇದಾಗಲಿ. ಈ ಸಣ್ಣ ವಿಷಯದ ಪಬ್ಲಿಕ್ ಸ್ಕೂಲ್ ಭಾಳ ಪಬ್ಲಿಕ್ ಆಗಿ ಎಲ್ಲ ಕಡೆ ಹೆಸರುವಾಸಿ ಆಗಲಿ. ಹೀಗೆ ಉತ್ತರ ಬೇಕು. ಮತ್ತೊಮ್ಮೆ ಶಿವಮೊಗ್ಗ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಜಗದ್ಗುರು ವಿಜಯಭಾಂತ ಮಹಾಸ್ವಾಮಿಗಳ ಆಶೀರ್ವಚನ ನೀಡಿದರು. ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಮಕ್ಕಳೇ ಧನ್ಯವಾದ ಅರ್ಪಿಸಿ, ಅದೇ ರೀತಿ ಅಜ್ಜರು ನಮ್ಮಿಂದ ಒಂದು ಸಣ್ಣ ಗೌರವ ಕಾಣಿಕೆಯನ್ನ ಸ್ವೀಕರಿಸಬೇಕು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಆಗಮಿಸಿ, ಅದೇ ರೀತಿ ಶಾಲೆಯ ಶಿಕ್ಷಕರು ಆಗಮಿಸಿ ಮಹಾಸ್ವಾಮಿಗಳಿಗೆ ತಮ್ಮ ಗೌರವ ಕಾಣಿಕೆಯನ್ನ ಅರ್ಪಿಸಬೇಕೆಂದು ಅವರಲ್ಲಿ ವಿನಂತಿ. ಹಲೋ ಹಾಯ್, ಹಲೋ ಮಹಾಸ್ವಾಮಿಗಳಿಗೆ ಬೀಳ್ಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ. ಮುಂದಿನ ಅನ್ಯ ಕಾರ್ಯ ನಿಮಿತ್ತ ವಿದ್ಯಾರ್ಥಿಗಳೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಬೀಳ್ಕೊಡ್ಬೇಕು. ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಅವರಲ್ಲಿ ವಿನಂತಿ. ಪರವು ಜ್ಞಾನವಿಲ್ಲದೆ ಸಕಲವು ತನಗಿದ್ದರೆ ಅದು ಹಾನಿ ಕಾಣಯ ಸಮರ್ನೆ ಎನ್ನುವಂತೆ ಈ ಒಂದು ವೇದಿಕೆಯಲ್ಲಿ ಜ್ಞಾನದ ಮಹತ್ವವನ್ನು ತಿಳಿಸುತ್ತಾ ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಸ್ಕೂಲ್ ನೆಲ್ಜೇರಿ ಈ ಶಾಲೆಯ ಒಂದು 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಹಾಗೂ ಶಾಲಾ ಹಬ್ಬ. ಈ ಒಂದು ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ಈ ಶಾಲೆಯ ಸಂಸ್ಥಾಪಕರಾದಂಥ ಶ್ರೀ ನಿಂಬಂಬ ಚುಕ್ಕುಳಿ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಸ್ ಟಿ ಪೂಜಾರ್ ಗುರುಗಳು, ವಕೀಲ್ ಸರ್ ಮತ್ತು ನಮ್ಮ ಗುಂಗಡಿ ಗುರುಗಳು, ಪ್ರಿನ್ಸಿಪಾಲ್ ಜೊತೆಗೆ ಈ ನಮ್ಮ ಶಿಕ್ಷಣ ವ್ಯವಸ್ಥೆಯ BRC ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ಶಾಲೆಯ ಮುಖ್ಯ ಗುರುಗಳು ಮತ್ತು ನಮ್ಮ ಸರ್ಕಾರಿ ಶಾಲೆಯ STMCಯ ಅಧ್ಯಕ್ಷರು ಹಾಗೂ ಡಾಕ್ಟರ್ ಮತ್ತು ಪ್ರಾಂಶುಪಾಲರು, ಹಾಗೆ ಈ ಊರಿನ ಈ ಗ್ರಾಮದ ಎಲ್ಲ ಗುರು ಹಿರಿಯರು, ಮುದ್ದು ಮಕ್ಕಳು, ಈ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಸಂಸ್ಥಾ ಬಳಗ ವರ್ಗ. ಈಗಾಗಲೇ ವೇಳೆ ಬಹಳ ಆಗಿದೆ. ಸಾಕಷ್ಟು ಅನುಭವದ ಮಾತುಗಳನ್ನು ಗುರುಗಳು ಆಡಿದ್ದಾರೆ. ಅಂಥ ಅನುಭವದ ಮಾತುಗಳನ್ನು ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಾ ಸಾಕಷ್ಟು ಅವರು ಜ್ಞಾನಾರ್ಜನೆಗೆ ಬಹಳ ಒತ್ತು ಕೊಟ್ಟರು. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಂತಂದ್ರೆ ಅದಕ್ಕೆ ಅತ್ಯಂತ ಶ್ರಮ ವಹಿಸಬೇಕಾಗಿದೆ. ಜೊತೆಗೆ ಇಲ್ಲಿ ಪ್ರಬಲವಾದಂಥ ಎಲ್ಲ ಸರ್ಕಾರಿ ಶಾಲೆನೂ ಕೂಡ ಇದೆ. ಅದ್ರ ಜೊತೆಗೆ ಇಲ್ಲಿ ಪ್ರೈವೇಟ್ ಶಾಲೆ ಕಾಂಪೀಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ.
ಸೊ ನಮ್ಮ ಕುದುರೆಮೋತಿ ಇರ್ಬೋದು, ಬೇವೂರು ಇರ್ಬೋದು, ಸಾಕಷ್ಟು ಶಾಲೆಗಳು ಇದಾವೆ. ನೆಲಜೇರಿಯಲ್ಲಿ ಕುದುರೆಮೋತಿ, ಬೇವೂರು, ಜೊತೆಗೆ ವಣಗೇರಿ, ಎಲ್ಲ ಮಂಗಳೂರಲ್ಲಿ ಕೂಡ ಪ್ರೈವೇಟ್ ಶಾಲೆಗಳಿದಾವೆ. ಅದರ ಜೊತೆಗೆ ನಾವು ಎತ್ತಂತ ಯಶಸ್ವಿಯಾಗಿ ಬೆಳಿಬೇಕಂತಂದ್ರೆ ಒಂದು ಸಂಸ್ಥೆ, ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಅಂದ್ರೆ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿತ್ತಂದ್ರೆ ಆ ಒಂದು ಸಂಸ್ಥೆ ಬೆಳೀತೈತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಕೆಲಸವನ್ನು ನಮ್ಮ ಈ ಶಾಲೆಯ ಯಮನೂರಪ್ಪ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರು ಹಿರಿಯರ ಮಾರ್ಗದರ್ಶನದಿಂದ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನೆಲಜೇರಿಯಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಇರ್ಬೋದು ಮತ್ತು ಈ ಪಬ್ಲಿಕ್ ಶಾಲೆ ಇರ್ಬೋದು ಕೂಡ ಎಲ್ಲೇ ಓದ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಏನಾಗಿದೆ ಅಂದ್ರೆ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪಾಲಕರು ಮತ್ತು ಪೋಷಕರು ಕೂಡ ಶಿಕ್ಷಣದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಯಾವುದೋ ಒಂದು ಸಭೆ ಸಮಾರಂಭರಾಗಲಿ, ಒಂದು ಶಾಲಾ ಹಂತದಲ್ಲಿ ಒಂದು ಸಭೆ ಮೀಟಿಂಗ್ ಇರಲಿ, ಎಲ್ಲ ಪಾಲಕರು ಕೂಡ ಭಾಗವಹಿಸಿ ತಮ್ಮ ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಚಿಂತನೆ ಮಾಡ್ತಾರೆ. ಅಂಥ ಒಂದು ಮಕ್ಕಳದ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ, ಶಿಕ್ಷಣದ ಬಗ್ಗೆ ಚಿಂತೆ ಮಾಡಿದಾಗ ತಮ್ಮ ಮಕ್ಕಳು ಏನಾಗ್ತಾವೆ ಅಂದರೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತಾ. ಸೊ ನೋಡ್ರಿ, ಇಲ್ಲಿ ಕೇವಲ ಗ್ರಾಮದ ಒಂದು ಅಭಿವೃದ್ಧಿ ಆತಂದ್ರೆ ಆ ಗ್ರಾಮದ ಅಭಿವೃದ್ಧಿ ಕಾಣ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಮಕ್ಕಳದ ಶಿಕ್ಷಣದ ವ್ಯವಸ್ಥೆ ನೋಡಿದಾಗ ಆ ಗ್ರಾಮ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಂದು ಹೇಳ್ತಾರಂತೆ. ಸೊ ಇಲ್ಲಿರ್ತಕ್ಕಂಥ ಮಕ್ಕಳ ಶಿಕ್ಷಣದ ಕೂಡ ಗುಣಮಟ್ಟ ಆಗಿದೆ, ಜೊತೆಗೆ ಇಲ್ಲಿರ್ತಕ್ಕಂಥ ಗ್ರಾಮದ ಒಂದು ಅಭಿವೃದ್ಧಿ ಕೂಡ ಸಾಕಷ್ಟು ಆಗಿದೆ ಅಂತಂದು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಕೂಡ ಹಲವಾರು ರಂಗದಲ್ಲಿ ಕೂಡ ಬೆಳ್ತಾ ಇದ್ದಾರೆ. ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ರಂಗದಲ್ಲೂ ಇಲಾಖೆಯ ಸರ್ಕಾರಿ ಇಲಾಖೆಯಲ್ಲಿ ಕೂಡ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಕೂಡ ಏನಾಗಿದೆ ಅಂದ್ರೆ ಸಾಕಷ್ಟು ಬೆಳೀತಾ ಇದ್ದಾರೆ. ಅದಕ್ಕೆ ಆ ಒಂದು ಬೆಳವಣಿಗೆಗೆ ಮೂಲ ಕಾರಣ ಶಿಕ್ಷಣ ವ್ಯವಸ್ಥೆ ಎನ್ಬೋದು. ಅಂಥ ಒಂದು ಶಿಕ್ಷಣ ವ್ಯವಸ್ಥೆ ಈ ನಮ್ಮ ನೆಲಜೇರಿ ಗ್ರಾಮದಲ್ಲಿ ಸಿಗ್ತಾ ಇದೆ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಋಣ್ಮಣದ ಒಂದು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೊತೆಗೆ 25ನೇ ತಾರೀಕಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಏನಿದೆ ಮಕ್ಕಳ FLN ಮಕ್ಕಳ ಕಲಿಕಾ ಹಬ್ಬ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಏನು ಮಾಡ್ರಿ ಅಂದ್ರೆ 25/2/2025 ಇದೆ ಮಂಗಳವಾರ. ಸೊ ಆ ಕಾರ್ಯಕ್ರಮದಲ್ಲಿ ಕೂಡ ಇಷ್ಟೇ ಎಲ್ಲ ಪಾಲಕರು ಮತ್ತು ಪೋಷಕರು ಭಾಗವಹಿಸಿ, ಅದು ಮಾರ್ನಿಂಗ್ ಇದೆ, 9 ಗಂಟೆಯಿಂದ ಹಿಡಿದು 4:30 ಮಟ್ಟ ಇದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಪಾಲಕ ಪೋಷಕರು ಮುದ್ದು ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಋಣ್ಮಣದ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇರ್ತಕ್ಕಂಥ ಶ್ರೀ ದೇವೇಂದ್ರಪ್ಪ ಬಗ್ನಾಳ CSP ಕುದುರೆಮತಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮಂಗಳವಾರದಂದು ಇದೆ ಹಲೋ ಇದೇ ಮಂಗಳವಾರದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲಜೇರಿಯಲ್ಲಿ ಕಲಿಕಾ ಹಬ್ಬ ಲರ್ನಿಂಗ್ ಫೆಸ್ಟಿವಲ್ ಅಂತಿದೆ. ಆ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೂಲಕ ಇಡೀ ಊರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಸಹಿತ ಆಹ್ವಾನಿಸಿರ್ತಕ್ಕಂಥ CRPಗಳಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಬಸಗೌಡ ಪಾಟೀಲ್ ಗದಗ್ ಇವರು 1-2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಅವರಲ್ಲಿ ವಿನಂತಿ. ನೆಲಜೇರಿ 7ನೇ ವರ್ಷದ ವಾರ್ಷಿಕೋತ್ಸವ ಶಾಲಾ ಹಬ್ಬ ಆಶೀರ್ವಾದ ಎಲ್ಲ ಹಿರಿಯರಿಗೂ ಹಾಗೂ ಮುದ್ದು ಮಕ್ಕಳೇ ಹಾಗೂ ಪಾಲಕರಿಗೆ ಎಲ್ಲರಿಗೂ ವಂದಿಸಿ. ತುಂಬ ವೇಳೆಯಾಗಿದೆ, ಎಲ್ಲ ಮಕ್ಕಳೆಲ್ಲ ಉತ್ಸುಕರಾಗಿದ್ದೀರಾ. ನಾನೇ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಮನೂರಪ್ಪ ಸರ್ 7 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಭಾಳ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮುಂದೂ ಹೀಗೆ ಮುಂದುವರಿಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವಕೀಲರು ಕೊಪ್ಪಳ ಇವರು ಸಹಿತ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲು ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಪ್ರಾರಂಭದಲ್ಲಿ ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ವೇದಿಕೆಯಿಂದ ದಯಮಾಡಿಸಿದಂಥ ಶ್ರೀ ವಿಜಯಮಂತ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಶಾಲೆಯ 7ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ನಿಮ್ಮಮ್ಮ ಚುಕ್ಳಿಯವರೇ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮತ್ತೋರ್ವ ಶ್ರೀಗಳಾದ ಶ್ರೀ ಪರ್ವತಯ್ಯ ಹಿರೇಮಠರವರೇ, ಯಾವತ್ತೂ ವೇದಿಕೆ ಮೇಲೆ ಆಸೀನರಾಗಿರುವ ಸಮಯದ ಅಭಾವ ನಮ್ಮ CRC ಆಗಿರ್ತಕ್ಕಂಥ ದೇವೇಂದ್ರಪ್ಪ ಬಗನಾಳ ಸರ್ ಅವರೇ, DRC ಅವರಾಗಿರ್ತಕ್ಕಂಥ ಶಿವಪ್ಪ ಉಪ್ಪಾರ್ ಸರ್ ಅವರೇ,
ಹಾಗೂ ದೇವೇಂದ್ರಪ್ಪ ಸರ್ ಅವರೇ, ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಶೇಖಪ್ಪ ಹೊಸೂರ್ ಅವರೇ, STMC ಅಧ್ಯಕ್ಷರಾಗಿರುವ ಶೇಖಪ್ಪ ಡೋಳಿಂದ್ರವರೇ, ಉಮೇಶ್ ಸರ್ ಅವರೇ, ಪಾಟೀಲ್ ಡಾಕ್ಟ್ರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಯಾವತ್ತು ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಪಾಲಕರೇ, ಮುದ್ದು ಮಕ್ಕಳೇ, ಶಿಕ್ಷಕರು, ತಾಯಂದರೆ, ಬಹುಶಃ ಈ ವರ್ಷ ಭಾಳ ತಡವಾಗಿತ್ತು ಅಂತ ಅನ್ಸಕತ್ತೈತಿ. ಇಷ್ಟೊತ್ತಿಗೆ ಎಷ್ಟೋ ಕಾರ್ಯಕ್ರಮಗಳು ಮುಗಿದು ಹೋಗ್ತಿದ್ವು. 1-1.5 ಗಂಟೆ ತಡವಾಗಿರೋದ್ರಿಂದ ನಿಮಗೆ ಕ್ಷಮೆಯನ್ನು ಯಾಚಿಸ್ತಾ, ಏನಿಲ್ಲ ಒಂದು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಯಶಸ್ಸಿನತ್ತ ಸಾಗಬೇಕಾದ್ರೆ ಹಾಗೂ ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಪಾಲಕರ ಪಾತ್ರ ಬಹಳ ದೊಡ್ಡದಿರ್ತದೆ. ದಕ್ಷಿಣ ಆಫ್ರಿಕಾದ ವಿಶ್ವವಿದ್ಯಾನಿಲಯದ ಒಂದು ದ್ವಾರ ಬಾಗಿಲಿನಲ್ಲಿ ಒಂದು ಮಾತನ್ನು ಬರೀತಾರೆ. ಸೌತ್ ಆಫ್ರಿಕಾದ ಒಂದು ಯೂನಿವರ್ಸಿಟಿ ಏನಪ್ಪ ಅಂದರೆ, ಒಂದು ದೇಶವನ್ನು ಸರ್ವನಾಶ ಮಾಡಲು ಪರಮಾಣು ಬಾಂಬ್ಗಳಾಗಲಿ ಕ್ಷಿಪಣಿಗಳಾಗಲಿ ಯಾವುದೂ ಬೇಕಾಗಿಲ್ಲ. ಆ ದೇಶದ ಶಿಕ್ಷಣದ ಗುಣಮಟ್ಟವನ್ನು ಕಡಿಮೆ ಮಾಡಿಬಿಟ್ರೆ ಸಾಕು, ಆ ದೇಶ ಸರ್ವನಾಶ ಆಗುತ್ತಾ ಅಂತೇಳಿ ಬರೀತಾರೆ. ಯಾಕೆ ಈ ಮಾತು ಬರೆದ್ರು ಅಂತ ನಾನು ಹೇಳ್ತೀನಿ ನಿಮಗೆ. ಮುಂದೆ ಬರೀತಾರೆ ಅದರಲ್ಲಿ, ಅಲ್ಲಿ ಕಲಿತಂಥ ಒಬ್ಬ ವೈದ್ಯ ಅವನ ಕೈಯಲ್ಲಿ ರೋಗಿ ಸಾಯ್ತಾನ, ಒಬ್ಬ ಇಂಜಿನಿಯರ್ಲಿಂದ ಬಿಲ್ಡಿಂಗ್ ಬಿದ್ದು ಹೋಗುತ್ತಾ, ಒಬ್ಬ ನ್ಯಾಯಾಧೀಶನಿಂದ ನ್ಯಾಯ ಸತ್ತು ಹೋಗುತ್ತಾ, ಒಬ್ಬ ಧರ್ಮಾಧಿಕಾರಿಯಿಂದ ನ್ಯಾಯ ಸತ್ತು ಹೋಗುತ್ತಾ, ಅವರ ಕೈಯಲ್ಲಿ ಕಲಿತಂಥ ಶಿಕ್ಷಕರ ಕೈಯಿಂದ ಶಿಕ್ಷಣದ ಗುಣಮಟ್ಟ ಹಾಳಾಗುತ್ತಾ, ಜೊತೆಗೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತಾ, ಆ ದೇಶ ಸರ್ವನಾಶ ಆಗುತ್ತಾ ಅಂತ ಬರೀತಾರೆ. ದಕ್ಷಿಣ ಆಫ್ರಿಕಾದ ಒಂದು ವಿಶ್ವವಿದ್ಯಾನಿಲಯ, ನನಗೆ ಹೆಸರು ನೆನಪಾಗ್ತಾ ಇಲ್ಲದ. ಯಾಕೆ ಈ ಮಾತನ್ನು ನಾನು ಹೇಳಿದ್ನಪ್ಪ ಅಂದ್ರೆ, ಇಲ್ಲಿ ಯಾವುದೇ ಒಂದು ದೇಶ ಅಭಿವೃದ್ಧಿಯನ್ನು ಅನ್ಬೇಕಾದ್ರೆ, ಯಾವುದೇ ಒಂದು ದೇಶ ಒಂದು ಅಭಿವೃದ್ಧಿ ಮತ್ತು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಆ ದೇಶದ ಶಿಕ್ಷಣ ಸಂಸ್ಥೆಗಳ ಪಾತ್ರ ಭಾಳ ದೊಡ್ಡದು. ಹಾಗೆಯೇ ನಾನು ಕೂಡ ಇಲ್ಲಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಶಾಲೆಯ ಎಲ್ಲ ವ್ಯವಸ್ಥಾಪಕರಿಗೂ ಶಿಕ್ಷಕರಿಗೂ ಕೇಳ್ಕೊಳ್ಳೋದಿಷ್ಟೇ, ಒಳ್ಳೆಯ ಶಿಕ್ಷಣವನ್ನು ಕೊಡಿ, ಒಳ್ಳೆಯ ಮಕ್ಕಳನ್ನು ನಿಮ್ಮ ಶಾಲೆಯಿಂದ ನಿಮ್ಮ ಸಂಸ್ಥೆಯಿಂದ ಹೊರಗೆ ತನ್ನಿ, ಈ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ನಾನು ಹೇಳ್ತಾ, ಈಗ ಮಾತನಾಡಲು ಸಮಯ 9 ಗಂಟೆ ಆಯಿತು. ಹಾಗಾಗಿ ಕೇವಲ 18 ಮಕ್ಕಳಿಂದ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಇವತ್ತು 100 ಮಕ್ಕಳಿಂದ ತುಂಬಿ ತುಳುಕ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಮಾಡ್ತಾ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಸಂಸ್ಥೆಗೆ ಒಳ್ಳೆಯದಾಗಲಿ, ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ಯಾರ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಂದ್ರ ನೀವು ಮಾಡತಕ್ಕಂಥ ಕೆಲಸವನ್ನ ಪದೇ ಪದೇ ಅಭ್ಯಾಸ ಮಾಡಿದಾಗ ಮಾತ್ರ ನಿಮ್ಮಲ್ಲಿ ಅದರಲ್ಲಿ ಪರಿಣಿತಿಯನ್ನ ಪಡೆಯಲು ಸಾಧ್ಯ. ಅದೇ ರೀತಿ ಅದನ್ನ ಶಿಕ್ಷಕರಿಗೆ ಹೋಲಿಸೋದಾದ್ರೆ ಟೀಚಿಂಗ್ ಮೇಕ್ಸ್ ಅ ಟೀಚರ್ ಪರ್ಫೆಕ್ಟ್. ಯಾಕಂದ್ರೆ ಪ್ರತಿನಿತ್ಯ ಅದನ್ನ ಪಾಲಿಸುತ್ತಾ ಹೋದಾಗ ಮಾತ್ರ ಒಬ್ಬ ಶಿಕ್ಷಕ ಅದರಲ್ಲಿ ಗುಣಮಟ್ಟವನ್ನ ಕಾಯ್ದುಕೊಳ್ಳಲು ಸಾಧ್ಯ ಅಂತ ಹೇಳ್ತಾ, ಈ ಒಂದು ವೇದಿಕೆಯ ಕಾರ್ಯಕ್ರಮದ ಕೊನೆಯ ಘಟ್ಟ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಸನ್ಮಾನ. ಮೊಟ್ಟ ಮೊದಲದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ನಿಮ್ಮಮ್ಮ ಕರೆಂಗೌಡ ಚುಗುಣಿ ಇವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಶಿಕ್ಷಕರು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಹಲೋ, ಹಾಯ್. ಮಕ್ಕಳು ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಪರ್ವತಯ್ಯ ಹಿರೇಮಠಿ ಅವರನ್ನ ಸನ್ಮಾನಿಸಬೇಕೆಂದು ಶಿಕ್ಷಕರಲ್ಲಿ ವಿನಂತಿ. ಅದೇ ರೀತಿ ಶ್ರೀ ಶಿವಪ್ಪ ಹಿರೇಮನಿ KS ದೇವರಮನಿ ಇವರನ್ನು ಸಹಿತ ವೇದಿಕೆ ಮೇಲಿರ್ತಕ್ಕಂಥ ಶಿಕ್ಷಕರು ಸನ್ಮಾನಿಸಬೇಕು. ಅದೇ ರೀತಿ ಸಂಸ್ಥೆಯ ಆಹ್ವಾನವನ್ನ ಸ್ವೀಕರಿಸಿ ಆಗಮಿಸಿರ್ತಕ್ಕಂಥ ಶ್ರೀ ಶೇಖರಪ್ಪ ಹೊಸೂರು ಗ್ರಾಮ ಪಂಚಾಯತ್ ಸದಸ್ಯರು ಇವರು ಸಹಿತ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ
ಶ್ರೀ ಶೇಖಪ್ಪ ಡೋಳಿನ್ SDMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಂಜೇರಿ, ಇವರನ್ನು ಸಹಿತ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ವಿಶೇಷ ಆಹ್ವಾನಿತರು ಜಾನಪದ ಹಾಡುಗಾರ್ತಿಯಾಗಿರ್ತಕ್ಕಂಥ ಗೌರಿ ಗೋನಾಳ್, ಅಕ್ಷರದವ ಸಾವಿತ್ರಿಬಾಯಿ ಪ್ರಶಸ್ತಿ ಪುರಸ್ಕೃತರು, ಇವರನ್ನು ಸಹಿತ ಸನ್ಮಾನಿಸಬೇಕೆಂದು ಶಿಕ್ಷಕರಲ್ಲಿ ವಿನಂತಿ. ಅದೇ ರೀತಿ ಶಿಕ್ಷಣದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಶ್ರೀ ಡಿ ಲಂಕೇಶ್ ವಕೀಲರು, ಕೊಪ್ಪಳ, ಇವರನ್ನು ಸಹಿತ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ಶಿಕ್ಷಣ ಇಲಾಖೆಯ ಪರವಾಗಿ ಆಗಮಿಸಿ ಉದ್ಘಾಟಿಸಿರ್ತಕ್ಕಂಥ ಶ್ರೀ ಶಿವಪ್ಪ ಉಪ್ಪಾರ್, ಇವರನ್ನು ಸಹಿತ ಸನ್ಮಾನಿಸಬೇಕೆಂದು ಶಿಕ್ಷಕರಲ್ಲಿ ವಿನಂತಿ. ಅದೇ ರೀತಿ CRP ಶ್ರೀ ದೇವೇಂದ್ರಪ್ಪ ಬಗ್ನಾಳ್ ಸರ್, ಇವರನ್ನು ಸಹಿತ ಸನ್ಮಾನಿಸಬೇಕೆಂದು ಶಿಕ್ಷಕರಲ್ಲಿ ವಿನಂತಿ. ಅದೇ ರೀತಿ ಶ್ರೀ ಉಮೇಶ್ ಆಲ್ವರ್ತಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಂಜೇರಿ, ಇವರನ್ನು ಸಹಿತ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ಸಂಸ್ಥೆಯ ಯಾವತ್ತೂ ಹಿತೈಷಿಯಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಬಸನಗೌಡ ಪಾಟೀಲ್ ಗದಗ್, ಇವರನ್ನು ಸಹಿತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವೇದಮೂರ್ತಿ ಪರ್ವತಯ್ಯ ಹಿರೇಮಠ ಅವರು ವಹಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸಂಸ್ಥೆಯ ಆಡಳಿತಾಧಿಕಾರಿಗಳ ಆಹ್ವಾನವನ್ನ ಸ್ವೀಕರಿಸಿ ಆಗಮಿಸಿ ನಮ್ಮ ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ರೀತಿ ನಮ್ಮ ಪೆಂಡಾಲ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ಉಮೇಶ್ ಬಡಗೇರ್, ಉಮೇಶ್ ಬಡಗೇರ್ ವೇದಿಕೆಗೆ ಆಗಮಿಸಬೇಕು. ಉಮೇಶ್ ಬಡಗೇರ್ ಅವರಿಗೆ ಸಹಿತ ಈ ವೇದಿಕೆ ಮೇಲೆ ನಮ್ಮ ಶಿಕ್ಷಕರು ಸನ್ಮಾನಿಸಬೇಕೆಂದು ವಿನಂತಿ. ನಮ್ಮ ಸಂಸ್ಥೆಯ ಗೌರವವನ್ನು ಸ್ವೀಕರಿಸಿರುವಂತಹ ಎಲ್ಲ ಮಹಿಳೆಯರಿಗೆ ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪಾಲಕರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಎಲ್ಲರಿಗೂ ಸಹಿತ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ವೇದಿಕೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಶ್ರಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರಮವನ್ನು ವಹಿಸಿ ತಮ್ಮ ಹಲವಾರು ಶ್ರಮಗಳನ್ನು ಬದಿಗಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಸರ್ ಬಗ್ಗೆ ಎರಡೇ ಮಾತು ಹೇಳಬೇಕಂದ್ರೆ, ಸರ್ ಇನ್ನು ಹೈಸ್ಕೂಲ್ ಟೀಚರ್ ಇದ್ರು, ಆಮೇಲೆ ಕಾಲೇಜ್ ಲೆಕ್ಚರರ್ ಆದರು, ಈಗ ಒಳ್ಳೆ ಕಾಲೇಜ್ ಪ್ರೊಫೆಸರ್ ಪ್ರಾಚಾರ್ಯರಾಗಿದ್ದಾರೆ. ಆ ಯಾವುದೂ ಬೀಗಮಾನ ಇಲ್ಲದೆ ನಮ್ಮ ಚಿಕ್ಕ ಕಾನ್ವೆಂಟ್ ಸ್ಕೂಲಲ್ಲಿ ತಮ್ಮ ಒಂದು ಸೇವೆಯನ್ನು ಗೈತಾ ಇದ್ದಾರಲ್ಲ, ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ನೆರೆದಿರುವಂಥ ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡಿ ಮಾನ್ಯ ಬಸವರಾಜ್ ಗುಂಗಾಡಿ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗುನ್ನಾಳ, ಇವರಿಗೆ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಮಹಿಳೆಯರು ಸೇರಿ ಸನ್ಮಾನ ಸ್ವೀಕಾರ ಮಾಡಬೇಕು ನೋಡಿ. ಅದೇ ರೀತಿ ಸೋದರ ಸ್ವರೂಪಿಯಾದಂಥ ಹಾಗೂ ನಮಗೆಲ್ಲ ಸುಂದರವಾದಂಥ ನೆನಪಿನ ಕಾಣಿಕೆ ಮತ್ತು ವಿಡಿಯೋಗಳನ್ನು ಹಾಗೂ ಎಲ್ಲ ಬ್ಯಾನರ್ಗಳನ್ನು ತಯಾರು ಮಾಡಿಕೊಡ್ತಕ್ಕಂಥ ಆತ್ಮೀಯ ಸೋದರ ಕುಮಾರಸ್ವಾಮಿ ಬಿ ಹೊಸಳ್ಳಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ನಮ್ಮ ಒಂದು ಸಣ್ಣ ಸಂಸ್ಥೆಯಾದರೂ ದೊಡ್ಡ ಸಂಸ್ಥೆಗೆ ಪೈಪೋಟಿ ಕೊಡುವಂತಹ ರೀತಿಯಲ್ಲಿ ತಮ್ಮ ಒಂದು ಮುದ್ರಣ ಸೇವೆ, ಫೋಟೋ, ಬ್ಯಾನರ್, ನೆನಪಿನ ಕಾಣಿಕೆ ಎಲ್ಲ ಸೇವೆಗಳನ್ನು ಎಲೆಮರೆಕಾಯಿ ಅಂತ ನಮಗೆ ಒದಗಿಸಿರುವಂಥ ಆತ್ಮೀಯ ಸೋದರ ಕುಮಾರಸ್ವಾಮಿ ಬಿ ಹೊಸಳ್ಳಿ ಅವರು ಕೂಡ SDMC ಅಧ್ಯಕ್ಷರಲ್ಲಿ ಆ ಒಂದು ಶಿಕ್ಷಣ ಅಭಿಮಾನ ಇರೋದ್ರಿಂದಲೇ ನಮಗೆಲ್ಲ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ. Claps.
ಧನ್ಯವಾದಗಳು. ಸರ್ ಅವರು ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕೆಂದವರಲ್ಲಿ ವಿನಂತಿ. ಕಟ್ಟಿ ಬೆಳೆಸುವಂಥದ್ದು ಬಹು ಕಷ್ಟದ ಕೆಲಸ. ಪ್ರತಿನಿತ್ಯ ಸಾವಿರ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಆ ಎಲ್ಲ ಸಮಸ್ಯೆಗಳನ್ನ ದಾಟಿ 7 ವರ್ಷಗಳ ಕಾಲ ಈ ಸಂಸ್ಥೆಯನ್ನ ನಡೆಸಿದ್ದಕ್ಕಾಗಿ ಸಮಸ್ತ ಗ್ರಾಮದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಆ ಒಂದು ಶಕ್ತಿಗೆ ನೀವು ಮತ್ತಷ್ಟು ಸ್ಫೂರ್ತಿಯನ್ನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಸನ್ಮಾನಿಸಿರ್ತಕ್ಕಂಥ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮೊದಲ ಶಿಕ್ಷಕಿಯರಿಗೆ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಈ ಒಂದು ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಿಂಬಮ್ಮ ಕರನ್ಗೌಡ ಚುಕುಣಿಯವರು ಈ ಒಂದು ಶಾಲೆಯ 4 ಶಿಕ್ಷಕಿಯರಿಗೂ ಸಹಿತ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ. ಮೆಂಬರ್ ಮೇಡಮ್. ಜೋರಾದ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳೆಲ್ಲರೂ